ಹಾ ಆಯ್ತು ಬನ್ನಿ. ಹಂಗಾರೆ ಈಗ ರೆಕಾರ್ಡ್ ಆಗುತ್ತೆ ಇಲ್ಲಿಂದ ಮುಂದಕ್ಕಲ್ವಾ. ಇನ್ನೇನು ನಾವು ಬೇರೆದೆಲ್ಲ ಹೇಳಿದ್ವಿ, ಅವರು ದುರದೃಷ್ಟವಂತರು ಅಷ್ಟೇ. ಇಷ್ಟೆಲ್ಲ ವಿಚಾರ ಕೇಳಿಲ್ಲ ಅಂದ್ರೆ ಅವ್ರು ದುರದೃಷ್ಟವಂತರು, ಅವ್ರ ಹಣೆ ಬರ. ಅದಕ್ಕೆ ಹೇಳೋದು, ಬಂದು ತರಗತಿ ಕೂರಿಸ್ಕೊಂಡ್ರೆಲ್ಲ ಕೇಳ್ಬೋದಾ? ಸಾರ ಅವಕಾಶನೇ ಇಲ್ವಲ್ಲ ಸರ್, ಸರ್ಕಾರ ಹಿಡ್ಕೊಂಡು ಹೊಡೆಯುತ್ತೆ. ಆಗ್ಲಿ ಬನ್ನಿ. ಹಾಗಾಗಿ ಚಂದ ಎತ್ತಲು ಏನಾದ್ರೂ ಒಂದಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ, ಅಂದ್ರೆ ಅವರ ಸ್ವಾರ್ಥಕ್ಕೆ, ಅವರೇನು ಸರ್ಕಾರದಿಂದ ಬಂದಿರಲ್ಲ, ಅವರವರ ಸ್ವಾರ್ಥಕ್ಕೆ, ಅಥವಾ ಏನಾದ್ರೂ ಏನು ಇನಾಮು ಕೇಳಲು, ಸಹಾಯಕ್ಕೆ. ಸಮಯ ಅದೇ ಒಂದ್ ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕಿತ್ರ, ಮನೆ ಎಲ್ಲ ನಿಮ್ ಕೆಲಸ ಎಲ್ಲ ನಾನೇ ಮಾಡ್ಕೊಟ್ಟೆ, ಅವಂದೇನ್ ಮಾಡಿರಲ್ಲ ಕೆಲಸನ. ಈಗ ಒಂದ್ ಕಂಬ ಬಿತ್ತು ಅಂತಂದ್ರೆ ಕಂಬ ಹಾಕೊಡ್ಬೇಕಾದ್ರೆ ಯಾರ್ದಪ್ಪ ಕೆಲಸ? ಲೈನ್ ಮ್ಯಾನ್ಗಳದ್ದು ಅಥವಾ KB ಡಿಪಾರ್ಟ್ಮೆಂಟ್. ಆ ಹೋದ್ ತಿಂಗಳು ಕಂಬ ಹಾಕಿರೋದು ಇವತ್ತು ಬಂದಿರ್ತಾನೆ, ಹೋದ್ ತಿಂಗಳು ಕಂಬ ಹಾಕಿದ್ ನಾನೇ ಅಲ್ವ್ರ, ಅದಕ್ಕೇನ್ ಮಾಡೋದು? ಏನಾರು ಇದ್ರೆ ಹೆಂಗೆ ಅಂದ್ರೆ ಸ್ವಂತ ಮಕ್ಳನ್ನ ಸಾಕ್ತಂಗ್ ಸಾಕ್ಬೇಕು ಒಂದೊಂದ್ಸರಿ. ಈ ಮಕ್ಳು ಪಪ್ಪ ಪೆಪ್ರಿಮೆಂಟ್ ಅವಿಲ್ವೇ ಇಲ್ಲ, ಈಗ ಪೆಪ್ರಿಮೆಂಟ್ ಕತೆ ಇಲ್ಲ, ಪಿಜ್ಜಾ ಬರ್ಗರ್ ಅರ್ಥ ಆಯ್ತಲ್ಲ, ಅದೆಂತದ ಕಿತ್ಕೊಂಡ್ ತಿಂತವೆ, ಆದಿಮಾನವನ ಸ್ಟೈಲು, ಮುಖ ಎಲ್ಲಾ ಮಾಡ್ಕೊಂಡಿರ್ತವೆ. ಬಾಯಿ ಕೊಟ್ಟವನ್ನೇ ತಿಂದ್ರು ಅಂದ್ರೆ ಬಾಯಿ ಸುಟ್ಟು ತಿನ್ನೋದು. ಇವ ಸಣ್ಣ ಮಕ್ಳಿಗೆ ಸರಿ ಮೆತ್ತತರ ಗೊತ್ತಿರ್ಬೇಕಿಲ್ಲ, ಅಲ್ಲ ಆಗಿರುತ್ತೆ. ಅರ್ಥ ಹಂಗೆ ಮೆತ್ಕೊಂಡ್ ತಿನ್ಕೊಂಡು ಅದನ್ನು ಹಿಂಗೆ ಎಳ್ಕೊಂಡ್ ನೆಕ್ಕಂತವೆ. ಅರ್ಥ ಆಯ್ತಲ್ಲ, ಅವಾಗ ಅನ್ಸೋದು ಇವ್ರು ಮನುಷ್ಯರಾಗಿ ಯಾಕೆ ಹುಟ್ಟಿದ್ರು, ಇನ್ನೂ ಹಂಗೆ ಇರ್ಬೇಕಿತ್ತು ಅನ್ಸ್ಬಿಡುತ್ತೆ. ಬನ್ನಿ, ಅದೇನಾದ್ರು ಆಗಿ. ಹಾಗಾಗಿ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ, ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಯಾಲಕ್ಕಿಯನ್ನು ಕೇಳಲು. ಯಾಕೆಂದ್ರೆ ಇವ್ರು ತೋಟ ಇರೋರು, ಪಾಪ ಅವನಿಗೆ ತೋಟ ಇರ್ಲಿಕ್ಕಿಲ್ಲ. ಯಾರಿಗೆ? ದುರ್ಗಪ್ಪನ್ಗೆ. ಅಥವಾ ದುರ್ಗಪ್ಪನೇ ಅಲ್ಲ, ಅಂತ ಸುಮಾರು ಜನ ಇರ್ತಾರೆ. ಅರ್ಥ ಆಯ್ತಲ್ಲ, ಈ ಸುಗ್ಗಿ ಟೈಮಲ್ಲಿ ಜಾಸ್ತಿ ಬೆಳೆದಿರೋರ್ ಮನೆಗೆ ಹೋಗಿ ಒಂದಷ್ಟು ಸೇರು ಉಳಿಕಾಲ ಕೊರವ ಇಕ್ಕಂತೀವಿ. ರೈತರು ಅದಕ್ಕೇನು ದುಡ್ಡಿಗೇನು ತಗೊಳಕ್ ಹೋಗಲ್ಲ. ಚೆನ್ನಾಗಿ ಬೆಳೆದಂತ ಟೈಮಲ್ಲಿ ಯಾರಾದ್ರೂ ನೆಂಟರುಗಳು ಬಂದ್ರೆ ಒಂದ್ ಮೂಟೆ ಹಾಕೊಂಡು ಹೋಗ್ರಿ ರಾಗಿನ, ಅದಕ್ಕೇನಂತೆ ನಮ್ಮಲ್ಲಿ ಜಾಸ್ತಿ ಐತೆ ಅಂತಾರೆ. ಅಂದ್ರೆ ಅನ್ನವನ್ನ ದಾನ ಮಾಡುವಂತ ಸಂಪ್ರದಾಯವನ್ನ ನಾವು ರೈತರಲ್ಲೇ ಕಾಣೋದು. ಈಗ ಅನ್ನವನ್ನ ತೂಕ ಮಾಡೋ ಸಂಪ್ರದಾಯ. ಹೋಟ್ಲಿಗೆ ಹೋಗ್ಬಿಟ್ರೆ ಬಟ್ಲಲ್ಲಿ ನೀಟಾಗಿ ಎತ್ಕೊಟ್ಟಿರ್ತಾನೆ, ಎಷ್ಟು ಮಟ್ಟಿಗೆ ಒಂದಗಳು ಎಕ್ಸ್ಟ್ರಾ ಬೀಳಲ್ಲ. 10 ಬಟ್ಲು ಇಟ್ಕೊಂಡು ನೋಡಿ, 10 ಬಟ್ಲಲ್ಲಿ ಎಣ್ಣು ಸಿಕ್ಕವನೇನು ಅಗ್ಳುಗಳು ನಂಗೆ ತೂಕ ಮಾಡಿರ್ತಾನೆ. ಅರ್ಥ ಆಯ್ತಲ್ಲ. ಆದ್ರೆ ಹಿಂದೆ ಹೋಟ್ಲುಗಳಲ್ಲಿ ಹಂಗಲ್ಲ, ತುಂಬ್ತಾ ಇತ್ತು. ಫುಲ್ ಮೀನ್ಸ್ ಅಂತ ಇತ್ತು, ಗೊತ್ತಿರ್ಬೇಕು ನಿಮ್ಗೆ. 50 ರೂಪಾಯಿ ಕೊಟ್ಬಿಡಿ, ಎಷ್ಟು ಬೇಕಾದ್ರೂ ಉಣ್ಬಿಡಿ ಅಂತ. ಇವತ್ತು ಇದಾವೆ, ಇಲ್ಲ ಅಂತ ಅಲ್ಲ. ಅರ್ಥ ಆಯ್ತಲ್ಲ. ಈ ಪ್ಲೇಟ್ ಮೀನ್ಸ್ ಅಂದ್ರೆ ತೂಕ ಮಾಡೋ ಅನ್ನ. ಫುಲ್ ಮೀನ್ಸ್ ಅಂದ್ರೆ ಎಷ್ಟು ಬೇಕಾದ್ರೂ ತಿನ್ನು ಅಂತ. ಆ ಫುಲ್ ಮೀನ್ಸ್ ತಿಂತೋಗ ಎಲ್ಲ ಪ್ಲೇಟ್ ಮೀನ್ಸ್ ಆಗಿದೆ. ಯಾಕಂದ್ರೆ ಮನುಷ್ಯ ಕೂಡ ಹಂಗೆ ಆಗೋಗ್ಬಿಟ್ಟಿದೆ, ಜಾಸ್ತಿ ತಿಂತಿಲ್ಲ, ತಿನ್ನಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ಕೆಲಸ ಮಾಡ್ತಿಲ್ಲ. ಮೈಬಗ್ಸಿ ಕೆಲಸ ಮಾಡೋನ್ಗೆ 2 ಮುದ್ದೆ ತಿಂದ್ರು ಸಾಕಾಗಲ್ಲ. AC ರೂಮಲ್ಲಿ ಕೂತ್ಕೊಂಡಿರೋನ್ಗೆ ಒಂದು ಬ್ರೆಡ್ ಜಾಮ್ ತಿಂದ್ರೆ ಸಾಕು, ಅದೇ ಡೈಜೆಷನ್ ಆಗಲ್ಲ. ಎಂಡ್ರ ರಾತ್ರಿ ಏನಾದ್ರು ಅಡಿಗೆ ಮಾಡ್ಬೇಕೇನ್ರಿ? ಯಾಕೆ ಮಾಡ್ತೀಯ ಬಿಡೆ, ಬೆಳಗ್ಗೆ ತಿಂದಿರೋ ಬ್ರೆಡ್ ಜಾಮೆ ಅರ್ಧ ಬರ್ಧ ಹಂಗೆ ಒಳಗೆ ಉಳ್ಕೊಂಡೈತೆ, ಬೆಳಗ್ಗೆಗೆಲ್ಲ ಜೈ ಕರ್ನಾಟಕ ಡಿಸ್ಚಾರ್ಜ್ ಆಗುತ್ತೆ. ನೀನೇನ್ ತಿಂದೆ? ಅದೇ ಬಾಯ್ ಫ್ರೆಂಡ್ ಜೊತೆ ಹೋಗಿ ಪಿಜ್ಜಾ ಬರ್ಗರ್ ತಿನ್ಕೊಂಬಂದು ಅದಕ್ಕೆ ಕೇಳಿದೆ. ಅಡಿಗೆ ಮನೆ ಯಾಕ್ರಿ ಬೇಕು ಇವ್ರಿಗೆಲ್ಲ? ಇನ್ಮೇಲೆ ಮನೆ ಕಟ್ಟೋರ್ಗೆ ಅಡಿಗೆ ಮನೆನೇ ಬೇಡ, ಅದೊಂದು ಪ್ಲಾನೇ ಮಾಡ್ಬಿಡೋಣ. ಅಗ್ನಿ ಮೂಲೆಯಲ್ಲಿ ಅಗ್ನಿ ಬೇಡ. ಯಾಕೆಂದ್ರೆ ಮನೆ ತುಂಬಾ ಹತ್ಕೊಂಡು ಉರಿತಿರುತ್ತೆ. ಹೆಂಡ್ರಿಗೆ ಗಂಡನ್ ಕಂಡ್ರೆ ಹತ್ಕೊಂಡು ಉರಿತಿರುತ್ತೆ, ಗಂಡಂಗೆ ಹೆಂಡ್ರ ಕಂಡು ಹತ್ಕೊಂಡು ಉರಿತಿರುತ್ತೆ. ಅಂತರ ಅಂದ್ಮೇಲೆ ಅಲ್ಲಿ ಒಲೆ ಬೇರೆ ಯಾಕೆ ಉರಿಬೇಕು? ಅರ್ಥ ಆಯ್ತಲ್ಲ. ನಂಬಿಕೆಗಳಿಲ್ಲದ ಸಮಾಜ ಆಗ್ತಿದೆ, ಸಂಸ್ಕಾರವಿಲ್ಲದ ಸಮಾಜ ಆಗ್ತಾ ಇದೆ. ಹಾಗಾಗಿ ಅಡುಗೆ ಮನೆ ಅಗತ್ಯವೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗುವಂತ ಅಪಾಯ ಕಾಣ್ತಾ ಇದೆ. ಪ್ರತಿಯೊಂದನ್ನು ಕೂಡ ಬಾಕ್ಸ್ ಅಲ್ಲಿ ತರಿಸ್ಕೊಂಡು ತಿನ್ನುವಂತ ಸಂಪ್ರದಾಯಗಳು ಶುರುವಾಗ್ತದೆ. ಇದು ಎಷ್ಟು ಒಳ್ಳೇದೋ ಎಷ್ಟು ಕೆಟ್ಟದೋ ನನಗಂತ ಅದು ಒಳ್ಳೇದು ಅಂತ ಇಲ್ಲಿವರೆಗೂ ಕಂಡಿಲ್ಲ. ಆದ್ರೆ ಒಂದಂತೂ ಸತ್ಯ, ಒಂದಲ್ಲ ಒಂದು ದಿವಸ ನಾವು ನಮ್ಮ ಬಿಕಾರಿ ಸ್ಥಿತಿಯನ್ನ ಅದರಲ್ಲೇ ಕಂಡುಕೊಂತೇವೆ. ಅರ್ಥ ಆಯ್ತಲ್ಲ. ಶ್ರಮ ಹಾಕಿ ಮನೆಯಲ್ಲಿ ಅಡಿಗೆ ಮಾಡುವಂತ ಸಂಪ್ರದಾಯವೇ ನಿಂತು ಹೋಗ್ತಾ ಇದೆ. ಬನ್ನಿ ಸರಿ. ಹಾಗಾಗಿ ಯಾಲಕ್ಕಿ ಬೀಜ ಬೇಕು ಅಂತನೋ ಕಾಫಿ ಬೀಜ ಬೇಕು ಕೇಳಕ್ಕೆ ಇಂತ 100 ಜನ ಬರ್ತಿರ್ತಾರೆ. ಅದ್ರಲ್ಲಿ ಇವನು ಒಬ್ಬ ಅಂತ ನಾನು ಅನ್ಕೊಂಡೆ ನೋಡಿ. ಹಾಗಾಗಿ ಏನೇ ಕೇಳಲಿಕ್ಕೆ ಬಂದ್ರು ಪೀಠಿಕೆ ಹಾಕುತ್ತಾ ಯೋಚಿಸುತ್ತಿದ್ದೆ. ನೋಡಿ, ಈ ತರ ಏನೋ ಇರ್ಬೇಕೇನೋ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕು ಅನ್ಕೊಂಡೆ. ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು. ನಮ್ಮಲ್ಲಿ ಅಂದ್ರೆ ನಮ್ಮ ಪ್ರಾಂತ್ಯದಲ್ಲಿ ಇದೊಂದು ವಿಶೇಷ. ಏನಪ್ಪಾ ಅಂತಂದ್ರೆ, ಬಂದವರು ಬಂದ ಕೆಲಸ ಚಟ್ಪಟ್ ಅಂತ ಹೇಳುವುದೇ ಇಲ್ಲ. ಇದಕ್ಕೆ ಬಂದಿದ್ದೆ, ನಾನು ಇಂಥ ಕೆಲ್ಸಕ್ಕೆ ಬಂದಿದ್ದೆ ಅಂತ ಪಟ್ ಅಂತ ಹೇಳ್ಬಿಟ್ರೆ ಆಗೋಗ್ಬಿಡುತ್ತೆ. ಹೇಳಲ್ಲ, ತಲೆ ಕೆರ್ಕ ನಿಂತ್ಕೊಳ್ಳೋದು, ಸುಮ್ನೆ ಬಂದಿದ್ದೆ ಅನ್ನೋದು. ಹೆಂಗೆ ಏಲಕ್ಕಿ ಕಾಯಿ ಕೇಳೋಣ, ಹೆಂಗೆ ಕಾಫಿ ಬೀಜ ಕೇಳೋಣ? ಅರ್ಥ ಆಯ್ತು. ಸಂಕೋಚ ಏನ್ ಅನ್ಕೊಂಡ್ಬಿಡ್ತಾರೋ. ಈ ಸಾಲ ಕೇಳಕ್ ಬರೋರು ಏನೇನೋ ಸುತ್ಮರ್ಸಿ ಮತ್ತೆ ಬಂದ್ ವಿಷಯ ಏನೂ ಇಲ್ಲ, ಅದು ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ಹೇಳಿ, ಅದೇ ಎಲ್ಲಿಂದ ಹೇಳೋದು ಅಂತ ಗೊತ್ತಾಗ್ತದೆ, ಬಾಯಿಂದಲೇ ಹೇಳಿ. ಇನ್ನೆಲ್ಲಿಂದ ಹೇಳ್ತೀನಿ? ಅರ್ಥ ಆಯ್ತಲ್ಲ. ಅದೇ ಇದು ಬ್ಯಾಂಕ್ ಅವರು ಒಂದ್ ಸ್ವಲ್ಪ ನೋಟಿಸ್ ಕಳಿಸ್ಬಿಟ್ಟಿದ್ರು, ಎಮರ್ಜೆನ್ಸಿಗೆ 20,000 ಕಟ್ಲಿಲ್ಲ ಅಂದ್ರೆ ಅಲ್ಲಿಗೆ ಬಂತು. ಅಷ್ಟೊತ್ತಿಗೆ ಅರ್ಧ ಗಂಟೆ ಮಾತಾಡಿರ್ತಾರೆ ಬೇರೆದೆಲ್ಲ. ಒಂಥರ ಸರಿನೂ ಹೌದು. ಯಾಕೆ ಗೊತ್ತಾ, ಬಂದವರೆ ಬಂದು ಕೂತ್ಕೊಂಡ್ಬಿಟ್ಟು ನಾನು ಬಂದಿದ್ದೇನು ಗೊತ್ತಾ, 20,000 ದುಡ್ಡು ಬೇಕು ಅಂದ್ರೆ ಎತ್ತೋಗಲ್ಲ, ನಿನ್ನ
ಅಂತ ಬೈತಾರೆ. ಯಾಕೆ? ಹಂಗಲ್ಲ, ದುಡ್ಡು ಕೇಳೋದಕ್ಕೂ ಒಂದು ಸಂಸ್ಕಾರ ಇದೆ. ಆ ರೀತಿ ಕೇಳುವಾಗ ಒಂದಷ್ಟು ಸಂಕೋಚ ಇದ್ದೇ ಇರುತ್ತೆ. ಬಾಪ ಧನ್ಯವಾದ ಕಣ, ನಾನೇ ಲೇಟ್ ಒಂದು ನನ್ನನ್ನು ಮೀರಿಸ್ತೀಯ, ಬನ್ನಿ. ಹಾಗಾಗಿ ಒಂದು ಚಟ್ಪಟ್ ಅಂತ ಹೇಳುವುದೇ ಇಲ್ಲ. ಅದು ಇದು ಏನೇನೋ ಮಾತಾಡುತ್ತಾ ಬಂದವರು ನಮ್ಮ ಮೂಡು ಹೇಗಿದೆಯೋ ಹಾಗೆ ಲೆಕ್ಕ ಹಾಕುತ್ತಾ ಹೇಳುವುದೋ ಬೇಡವೋ ಎಂದು ದೇನಿಸುತ್ತಾ. ನೋಡಿ ನಮ್ಮ ಮೂಡ್ ಹೆಂಗೈತೋ, ಆನಂದವಾಗಿದ್ರೆ ಕೆಲಸ ಆಗುತ್ತೆ, ಕೋಪವಾಗಿದ್ರೆ ಇಲ್ಲ ಬಿಡಿ ಇನ್ನೊಂದ್ಸರಿ ಬರ್ತೀನಿ, ಯಾಕೆಂದ್ರೆ ನಿಮ್ಗೆ ಯಾಕವ ನೀವತ್ತು ಒಂದ್ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ರ, ಸಮಾಧಾನವಾಗಿದ್ದ ಬರ್ತೀನಿ ಬಿಡಿ ಅಂದ್ರೆ ಏನೋ ಅನುಕೂಲಕ್ಕೆ ಬಂದಿದ್ದಾನೆ ಅಂತ ಅರ್ಥ ಆಯ್ತಾ? ಹಾಗಾಗಿ ನಮ್ಮ ಮೂಡ್ ನೋಡ್ತಾರೆ. ಮೂಡ್ ಅಂದ್ರೆ ನಾವು ಕೋಪದಲ್ಲಿದ್ದೀವಾ, ಸಮಾಧಾನವಾಗಿದ್ದೀವಾ, ನಗ್ನಗ್ತಾ ಇದೀವಾ, ಶಾಂತವಾಗಿದ್ದೀವಾ, ಅಥವಾ ಕ್ರೋಧದಲ್ಲಿದ್ದೀವಾ, ಉರಿತಾ ಇದೀವಾ, ತಣ್ಣಗಿದೀವಾ, ಎಲ್ಲ ಗಮನಿಸಿ ಹೇಳ್ಬೇಕೋ ಬೇಡವೋ ಅಂತ ಲೆಕ್ಕ ಆಗ್ತಾ ಇರ್ತಾರೆ ಅಂತ. ನೋಡಿ ದೇನಿಸುತ್ತಾ ಅಂದ್ರೆ ಧ್ಯಾನ ಮಾಡ್ತಾ 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 ಹೇಳೋನೋ ಬೇಡವೋ ಅಂತ ಅದು ಇದು ಮಾತನಾಡುತ್ತಾ ನಿಂತಿರುತ್ತಾರೆ. ಸುಮ್ನೆ ನಮ್ಮ ವಿಚಾರ ಬರೋವರೆಗೂ ಅದು ಇದು ಮಾತಾಡ್ಕೊಂಡು, ಅಂದ್ರೆ ನಮ್ಮ ವಿಚಾರ ಪ್ರಸ್ತಾಪ ಮಾಡೋವರೆಗೂ ಅವ್ರನ್ನ ಮಾನಸಿಕವಾಗಿ ಸಿದ್ಧತೆ ಮಾಡೋದು. ಸಮಯ ಹಂಗೆ ಹಿಂಗೆ ಅಂತ ಒಂದು ಉಕ್ಕಣ ಅಂಕಣ ಆಯ್ತು ಬಂದಿದ್ದೇನಪ್ಪ ಅಂದ್ರೆ ಅದೇ ಇದು ಅಂತ ಹೇಳಕ್ಕೊಂದು ಪೀಠಿಕೆಯನ್ನ ಹಾಕೊಂಡು ಕೂತಿರ್ತಾರೆ. ನಾವೇ ನಾನಾ ಪರಿಯಲ್ಲಿ ಅವರನ್ನು ಕೇಳಿಕೊಂಡು ಅವರ ಬಾಯಿ ಬಿಡಿಸ್ಬೇಕು. ಲೇ ನೀನು ಸುಮ್ನೆ ಬರೋ ಗಿರಾಕಿ ಅಲ್ಲ, ನನಗೆ ಗೊತ್ತೈತೆ, ಆನ್ ಡ್ಯೂಟಿಲ್ ಬಂದಿದ್ಯಾ, ಯೂನಿಫಾರ್ಮ್ ಹಾಕೊಂಡಿದ್ಯಾ, ನೀವೆಲ್ಲ ಯಾಕೆ, ಅದೇನು ಹೇಳು ಅಂತ ನಾವೇ ಬಾಯಿ ಬಿಡಿಸ್ಬೇಕು. ಅಲ್ಲಿವರೆಗೂ ಅವ್ರು ಹೇಳೋದಿಲ್ಲ. ಅರ್ಥ ಆಯ್ತು? ಹಾಗಾಗಿ ಅಲ್ಲಿವರೆಗೂ ಅವರು ಬಂದದ್ದು ಅರ್ಥಾತ್ ಸಂಬಂಧವಿಲ್ಲದ ವಿಷಯ ಮಾತನಾಡುತ್ತಾ ಅನ್ಯಮನಸ್ಕರಾಗಿ ನಿಂತಿರುತ್ತಾರೆ. ಬಂದ ವಿಷಯನೇ ಬೇರೆ ಆಗಿರುತ್ತೆ. ಬೇರೆ ವಿಷಯ, ಪಾಠ ಎಲ್ಲ ಚೆನ್ನಾಗೈತೆ, ಎಲ್ಲ ಪೈಪ್ ಎಲ್ಲ ಚೆನ್ನಾಗಿ ಹಾಕೊಂಡ್ಬಿಟ್ಟಿದ್ರ, ನೀರೆಲ್ಲ ಚೆನ್ನಾಗೈತೆ, ಜೀಪು ಚೆನ್ನಾಗೈತೆ, ಎಲ್ಲ ರೆಡಿ ಮಾಡ್ತಾ ಇದ್ರ, ಎಲ್ಲ ಸುಮ್ನೆ ಅನ್ಯ ಮನಸ್ಸು ಏನೇನೋ ಮಾತಾಡೋದು. ಕೊನೆಗೆ ನಮಗ್ ಬೇಸರ ಆಗಪ್ಪ, ನನಗೆ ನಿನ್ನಷ್ಟು ತಾಳ್ಮೆ ಇಲ್ಲ ಮತ್ತು ನಿನ್ನಷ್ಟು ಸಮಾಧಾನ ಇಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಯ ಇಲ್ಲ. ಅರ್ಥ ಆಯ್ತಲ್ಲ? ಅದೇನ್ ಪಟ್ ಅಂತ ಹೇಳೋವರೆಗೂ ಅವ್ರು ಹೇಳೋದಿಲ್ಲ. ಹಾಗಾಗಿ ನನಗೆ ಅವತ್ತು ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ. ಆದಷ್ಟು ಬೇಗ ಜೀಪಿನ ಗೇರ್ ಬಾಕ್ಸ್ ರೆಡಿ ಮಾಡ್ಬೇಕಿತ್ತು, ನನಗೆ ಸಮಯ ಇಲ್ಲ, ತಾಳ್ಮೆ ಕೂಡ ಇಲ್ಲ. ಇವನ್ ಬಂದು ನಿಂತ್ಕೊಂಡು ತಲೆ ಕೆಡಿಸ್ತಾವನೆ, ತಲೆ ಕೆರ್ಕೊಂಡು ನಿಂತ್ಕೊಂಡು ಒಂದು ವಿಷಯ ಹೇಳ್ತಾ ಇಲ್ಲ. ಕೋಪ ಬಂತು. ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿವರೆಗೆ ಬರ್ತೀಯಾ, ಬಂದು ವಿಷಯ ಏನು ಅಂತ ಜೋರಾಗಿ ಹೇಳ ಮರೆಯ, ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರ್ಸೊತೆ ಇಲ್ಲ ಎಂದು ಅಸಹನೆಯ ಧ್ವನಿಯಲ್ಲಿಗೆ ಹೇಳಿದೆ. ಅಯ್ಯ ಸುಮ್ನೆ ಯಾಕ ನನ್ನ ಮನೆ ತಕ್ಕ ಬತ್ತೀಯಾ, ಅಲ್ಲದೆ ನೀನ್ ಸುಮ್ನೆ ಬರೋ ತರ ಕಂಡಿಲ್ಲ. ರಸ್ತೆಲಿ ಹೋಗ್ತಾ ಯಾವ್ದೋ ಒಂದ್ ಮನೇಲಿ ಪಕ್ಕದಲ್ಲಿ ಯಾರನ್ನೋ ನೋಡಿ ಮಾತಾಡ್ಸೋದು ಹೆಂಗೈತೆ, ಇಷ್ಟುದ್ದ ಮೇಲೆ ಕತ್ಕೊಂಡು ಹೋಗಿ ಬೆಟ್ಟದ ಮೇಲೆ ಇರುವಂತ ತೇಜಸ್ವಿ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋದು ಹೆಂಗೈತೆ? ಯಾಕಂದ್ರೆ ಗೊತ್ತಿರ್ಬೇಕು ಮಲೆನಾಡಿನ ಚಿತ್ರ ಹೆಂಗಿದೆ ಅಂದ್ರೆ, ಯಾರಾದ್ರೂ ಒಂದ್ ಮನೆ ತಕ್ಕ ಬಂದ್ರು ಅಂದ್ರೆ ಕಾರಣ ಇಟ್ಕೊಂಡೇ ಬರ್ತಾರೆ, ಸುಮ್ ಬರಲ್ಲ. ಯಾಕೆ ಹೇಳಿ? ಸುಮ್ ಬರಕ್ಕೆ ಸುಲಭವಾದ ದಾರಿ ಆಗಿರಲ್ಲ. ರಸ್ತೆಯಿಂದ ಹತ್ತತ್ರ 100 ರಿಂದ 150 ಮೀಟರ್ ಹತ್ಬೇಕು ಮೇಲಕ್ಕೆ ಹತ್ತಿ ಅವ್ರ ಮಂತಕ್ಕೆ ಹೋಗ್ಬೇಕು. ಗೊತ್ತಲ್ಲ, ಬೆಟ್ಟದ ತಪ್ಪಲಲ್ಲಿ ಇರ್ತಾವ ಮನೆಗಳು. ಆ ಮನೆ ತಕ್ಕೆ ಸುಮ್ನೆ ಯಾರು ಬರಲ್ಲ. ಮಂಡಿ ನೋವು ಮಾಡ್ಕೊಂಡು ಅಲ್ಲಿವರೆಗೆ ಯಾಕೆ ಹೋಗ್ತಾನೆ? ಕೆಲಸ ಇದ್ರೆ ಮಾತ್ರ ಬರ್ತಾರೆ. ಅದೇ ತುಮಕೂರು ಅಂತ ನಗರದಲ್ಲಿ ಹಂಗಲ್ಲ, ಬರ್ರ ಅಂತ ಹೋಗ್ತಿರ್ತಾರೆ, ಟಕ್ ಅಂತ ನೆನಪು ಬಂದು ತಾಳು ಅಂತ ಒಂದ್ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ಬಾಗ್ಲು ತಟ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಾವೇನು ಅಲ್ಲಿ ಓಡಾಡ್ಬೇಕಾಗಿಲ್ಲ, ಅವ್ರ ಮನೆ ಮುಂದೆಲೇ ನಿಲ್ಸಿರ್ತೀವಿ ಗಾಡಿನ. ಆದ್ರೆ ಮೂಡಿಗೆರೆ ಅಂತ ಪ್ರಾಂತ್ಯಗಳಲ್ಲಿ ಅಥವಾ ಮಲೆನಾಡು ಅಂತ ಪ್ರಾಂತ್ಯಗಳಲ್ಲಿ ಮನೆ ಮುಂದಕ್ಕೆ ಗಾಡಿ ನಿಲ್ಸಕ್ ಆಗಲ್ಲ, ರೋಡಲ್ಲಿ ನಿಲ್ಸಿ ಮನೆ ತಕ ಹತ್ಕೊಂಡು ಹೋಗ್ಬೇಕು. ಸುಮ್ನೆ ಯಾರು ಹತ್ಕೊಂಡ್ ಬರ್ತಾರ? ಕೆಲಸ ಇಲ್ದರೆ, ಕೆಲಸ ಇದ್ರೆ ಮಾತ್ರ ಬರ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ಸುಮ್ನೆ ಯಾಕೆ ಬರ್ತೀಯ ನನ್ ಮಂತಕ್ ನೀನು? ನನ್ ಮನೆ ಏನು ಮೇನ್ ರೋಡ್ ಅಟ್ಯಾಚ್ ಆಗಿ ನಿಂತೈತಾ? ನೋಡ್, ರೋಡ್ ಇರೋದು ಅಲ್ಲಿ, ನನ್ ಮನೆ ಇರೋದು ಇಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ನೀನು ಒಂದ್ 50 ಮೆಟ್ಲು ಹತ್ಕೊಂಡ್ ಬಂದಿದ್ಯಾ ಅಥವಾ ಟಾರ್ ರೋಡ್ ಹಾಕಿರ್ತಾರೆ, ಜೀಪ್ ಓಡಾಡ್ಬೇಕಲ್ಲ. ಅವ್ರ ಮನೆ ತಕ್ಕ ಹತ್ತಕ್ಕೆ ಅದಕ್ಕೆ ಹೇಳಿದ್ದು, ಜೀಪು ಮೇಲಕ್ಕತ್ತ ಒಂದು ಶಕ್ತಿ ಇರೋದ್ರಿಂದಲೇ ಜೀಪ್ ಇಟ್ಕೊಂತಾರಲ್ಲ ಕಾರ್ಗಿಂತ ಹೆಚ್ಚಾಗಿ. ಅರ್ಥ ಆಯ್ತಲ್ಲ? ಹಾಗಾಗಿ ಅಷ್ಟು ಹೊತ್ಕೊಂಡ್ ಬಂದಿದ್ಯಾ ನಮ್ಮ ಮನೆ ತಕ ಅಂತ ಅಂದ್ಮೇಲೆ, ಇಷ್ಟೊತ್ತು ಮಾತಾಡ್ತಿದ್ಯಾ ಅಂದ್ಮೇಲೆ ಸುಮ್ನೆ ಬರಗಿರಾಕಿ ನೀನಲ್ಲ, ನನಗೆ ಗೊತ್ತಿದೆ. ನೋಡಿ, ಹಾಗಾಗಿ ಸುಮ್ನೆ ಹಿಂಗೆ ಯಾಕೆ ಇಲ್ಲಿವರೆಗೆ ಬರ್ತೀಯಾ? ಬಂದ ವಿಷಯ ಏನು ಅಂತ ಜರೂರಾಗಿ ಹೇಳ ಮರೆಯ. ಅಪ್ಪ ಬಂದಂತ ವಿಷಯ ಏನು ಅಂತ ಜರೂರಾಗಿ ಬೇಗನೆ ಅರ್ಜೆಂಟ್ ಆಗಿ ತುರ್ತಾಗಿ, ಯಾಕೆ ನನಗೂ ಕೆಲಸ ಇದೆ, ನಿನಗೇನೋ ಗೊತ್ತಿಲ್ಲ, ನಿನಗೈತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗಂತೂ ಕೆಲಸ ಇದೆ, ದಯವಿಟ್ಟು ಬೇಗ ಅದೇನಕ್ಕೆ ಬಂದೆ ಅಂತ ಹೇಳು. ನಿನ್ನ ಹತ್ರ ಮಾತಾಡ್ತಾ ನಿಲ್ಲೋದಕ್ಕೆ ನನಗೆ ಪುರ್ಸೊತ್ತೆ ಇಲ್ಲ, ನಿನ್ನ ಹತ್ರ ಸುಮ್ನೆ ದೇಶವಾರಿ ಮಾತಾಡ್ತಾ ನಿಂತ್ಕೊಳಕ್ಕೆ ನನಗೆ ಸಮಯ ಇಲ್ಲ ಎಂದು ಅಸಹನೆ ಧ್ವನಿಯಲ್ಲಿ ಹೇಳಿದೆ. ನನಗೊಂದು ಸಮಾಧಾನ ಇಲ್ಲ. ಬಂದವನು 2 ನಿಮಿಷಕ್ಕೆ ಮುಗಿಸ್ಬಿಡ್ಬೇಕು, ಸುಮ್ಮನೆ ಕತೆ ಕಟ್ಕೊಂಡ್ ಕೂತವನೆ. ಹಂಗ್ ಬಂದ್ರೆ ಹಿಂಗ್ ಬಂದ್ರೆ ಇಲ್ಲ, ಸುಮ್ನೆ ಬಂದೆ ರೀ, ಜೀಪ್ ಚೆನ್ನಾಗೈತೆ, ಟೈರ್ ರಸ್ತಾಗ ಹಾಕಿಸ್ಬಿಟ್ಟಿದ್ರ, ಏನೇನೋ ಮಾತಾಡ್ಕೊಂಡ್ ನಿಂತವನೆ. ಇದೆಲ್ಲ ನನಗೆ ಬೇಡ ಮರೆಯ, ಒಂದ್ ವಿಷಯ ಹೇಳು. ಏನಿಲ್ಲ, ಅದು ಸ್ವಲ್ಪ ಕೊಡ್ಲಿ ಇದ್ರೆ ಬೇಕಿತ್ತು ಸ್ವಾಮಿ. ಸಣ್ಣದೊಂದು ವಿಷಯ, ಅವನಿಗೆ ಬೇಕಿರೋದೇನು? ಕೊಡ್ಲಿ ಬೇಕಷ್ಟೇ. ಕೊಡ್ಲಿ ಗೊತ್ತಾ ಹೆಂಗಿರುತ್ತೆ ಅಂತ? ಸೌದೆಯನ್ನು ಹೊಡಿಲಿಕ್ಕೆ ಬಳಸ್ತಾರಲ್ಲ, ಅದನ್ನ ಕೊಡ್ಲಿ ಅಂತಾರೆ.
ಯಾರಿಗ್ ಗೊತ್ತಿಲ್ಲ ಕೈ ಎತ್ತಿ. ಯಾಕೆ ಗೊತ್ತಾ? ದೌರ್ಭಾಗ್ಯ. ಬೆಂಗಳೂರಂತ ನಗರಕ್ಕೆ ಹೋಗಿ ಯಾರೋ ಒಬ್ಬ ಇನ್ಸ್ಪೆಕ್ಟರ್ ಅಂದ್ರೆ ಎಜುಕೇಶನ್ ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಏನ್ರಿ ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರೆ, ಸಾರ್ ನಮ್ಮ ಮಕ್ಕಳು ಫುಲ್ ಸ್ಟ್ರಾಂಗ್ ಇದಾರೆ ಸರ್. ಹೌದಾ? ಎದ್ದೇಳ ಮಗ. ಎದ್ದ. ರಾಗಿ ಎಲ್ಲಿ ಬೆಳೆಯುತ್ತೋ? ಅಂಕಲ್ ರಾಗಿ ಮರದಲ್ಲಿ ಬೆಳೆಯುತ್ತೆ ಅಂತ. ಅಯ್ಯಪ್ಪ ಅಂತ ಅದು ಆಶ್ಚರ್ಯ ಅಲ್ಲ, ಸತ್ಯ ಕೂಡ ಹೌದು. ಯಾಕೆಂದ್ರೆ ಬೆಂಗಳೂರಲ್ಲಿ ಇರುವಂತ ಐಷಾರಾಮಿ ಮಕ್ಕಳಿಗೆ ರಾಗಿ ಎಲ್ಲಿ ಬೆಳೆಯುತ್ತೆ ಅಂತ ಗೊತ್ತಿಲ್ಲ. ಮರದಲ್ಲಿ ಅಂತ ಹೇಳವನೇ. ಯಾವನಿಗೆ ಗೊತ್ತು? ಶೆಟ್ ಅಂಗಡಿಲಿ ಅಂತ ಹೇಳಿಲ್ಲ. ಅರ್ಥ ಆಯ್ತಲ್ಲ? ಶೆಟ್ರ್ ಅಂಗಡಿಲಿ ಬೆಳೆಯುತ್ತೆ ಅಂತ ಎಲ್ಲಿ ಹೇಳಿದ್ರೆ ಏನ್ ಮಾಡ್ತೀವಿ? ಹೌದು, ಅವನಲ್ಲೇ ನೋಡ್ರೋದು. ತಪ್ಪ ಅವನದಲ್ಲ. ಮೇಷ್ಟ್ರು ಸರಿಯಾಗಿ ಪಾಠ ಮಾಡ್ತಾ ಇದ್ದಾನೋ ಇಲ್ವೋ ಅದ್ ಬೇರೆ ವಿಷಯ. ಅಪ್ಪ ಅಮ್ಮ ಅವನಿಗೆ ಆ ಜಮೀನೇ ತೋರಿಸಿಲ್ಲ. ಮಗುನ ಯಾಕೆ ಬೈಯಕ್ ಹೋಗ್ಬೇಕು ನಾವು? ಅರ್ಥ ಆಯ್ತಲ್ಲ? ಇಂಥ ಸಂಪ್ರದಾಯ, ಇಂಥ ವಿಚಿತ್ರ. ಹಂಗಾಗಿ ನಾನು ಕೇಳ್ತಾ ಇರೋದು, ಕೊಡ್ಲಿಕ್ಕೆ ಗೊತ್ತಾ ಇಲ್ವಾ? ಗೊತ್ತಿಲ್ಲ ಅಂದ್ರೆ ನಾನೇನು ಆತಂಕ ಪಟ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ. ಹೆಂಗಿರುತ್ತೆ ಅಂತ ಬರದಾರ ತೋರಿಸ್ತೀನಿ. ಗೊತ್ತಾ? ಎಲ್ಲರಿಗೂ ಗೊತ್ತಲ್ವಾ? ಅಂತಹ ಕೊಡ್ಲಿ ಬೇಕಿತ್ತು ಅಂತ ಕೇಳ್ದ. ನೋಡಿ, ಅಷ್ಟೇನಾ? ಮತ್ತ್ಯಾಕೆ ಏನೂ ಇಲ್ಲ ಅಂತ ಹೇಳ್ದೆ? ಪ್ರಶ್ನೆ ಅಲ್ಲ ಕಡೆ. ಬಂದಾಗ ಏನ್ ಕೇಳಿದೆ? ಏನಿಲ್ಲ, ಸುಮ್ನೆ ಬಂದೆ ಅಂದೆ. ಈಗ ನೋಡಿದ್ರೆ ಕೊಡ್ಲಿ ಬೇಕು ಅಂತೀಯ. ಅದನ್ನ ಅವಾಗ್ಲೇ ಹೇಳಿದ್ರೆ ಆಗ್ತಿರ್ಲಿಲ್ವ? ನನ್ನ ಕೆಲ್ಸನೂ ಆಗ್ತಿತ್ತು, ನಿನ್ ಕೆಲ್ಸನೂ ಆಗ್ತಿತ್ತು ಅಂತ ಬೈದೆ. ಇದೇನ್ ದೊಡ್ಡ ವಿಷಯ ಅಂತ ಹೇಳಿ ಹೌದು, ಅದು ದೊಡ್ಡ ವಿಷಯ ಅಲ್ಲ. ನಿಜ. ಅವನೇನೋ ನಿಮ್ ಮನೆ ಆಸ್ತಿ ಕೊಡಿ, ನಿಮ್ ಜೀಪ್ ಕೊಡಿ ಅಂತ ಏನಾರು ಕೇಳಿದ್? ಇಲ್ಲ, ಒಂದು ಕೊಡ್ಲಿ ಕೇಳೋಣ. ಅದೇನೋ ಎರವಲು, ಸುಮ್ನೆ ಸಹಾಯಕ್ಕೆ. ಅದೇನು ಅವನಿಗೆ ಸ್ವಂತ ಕೇಳಲ್ಲ. ನಮ್ಮನೆ ಮಚ್ಚಿಲ್ಲ ಅಂದ್ರೆ ಪಕ್ಕದ ಮನೇಲಿ ಇಸ್ಕೊಂಡ್ ಬರ್ತೀವಿ. ನಮ್ಮನೇಲಿ ಏನೋ ಒಂದು ವಸ್ತು ಇಲ್ಲ ಅಂದ್ರೆ ಇಸ್ಕೊಂಡ್ ಬರ್ತೀವಿ, ಮತ್ತಂಗೆ ಕೊಡ್ತೀವಿ. ನಿಜ. ಅರ್ಥ ಆಯ್ತಲ್ಲ? ಅದನ್ನ ಕೊಟ್ಟುಕೊಳ್ಳುವ ಕ್ರಿಯೆ ಅಂತ ಕರಿತೀವಿ. ಹಾಗೆ ಇಲ್ಲಿ ಕೂಡ ಅವನಿಗೇನೋ ಎಮರ್ಜೆನ್ಸಿ ಕೊಡ್ಲಿ ಬೇಕಿದೆ, ಕೊಡ್ಲಿ ಇಸ್ಕೊಳ್ಳೋದು ಒಂದ್ ಕೆಲಸ ಅಷ್ಟೇ. ಆದ್ರೆ ಅದೇನ್ ದೊಡ್ಡ ಕೆಲಸ ಅಲ್ಲ. ಅವ್ನ ಹೇಳ್ತಿರ್ತೀನಿ, ಅಣ್ಣ ಅದಿನ್ ಇನ್ನೇನ್ ದೊಡ್ಡ ಕೆಲಸ ಅಂತ ಹೇಳೋದು ನೀವೇ ಹೇಳ್ರಿ ಅಂದ. ಸರಿ, ಕರೆಂಟ್ ಕೆಲಸಕ್ಕೆ ಕೊಡ್ಲಿ ಯಾಕೋ? ಆಶ್ಚರ್ಯ ಆಯ್ತು ನನ್ಗೆ. ಕೊಡ್ಲಿನ ಆಯ್ತಪ್ಪ, ಕೊಡ್ಲಿ ಏನೋ ಕೊಡೋಣ, ಆದ್ರೆ ಕರೆಂಟ್ ಕೆಲಸಕ್ಕೆ ಕೊಡ್ಲಿ ಬೇರೆ ಯಾಕೋ ನಿನಗೆ ಬೇಕು? ಪ್ರಶ್ನೆ. ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದ್ಬಿಟ್ಟಿದೆ ಸ್ವಾಮಿ, ಅದನ್ನ ಕಡ್ದು ಲೈನ್ ಕ್ಲಿಯರ್ ಮಾಡ್ಬೇಕು. ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಇರ್ಬೇಕು. ಮರದ ಹತ್ರ ಅದ್ರ ಲದ್ದಿ ಬಿದ್ದಿದೆ, ಮರದ ಎಲೆ ಕೀಳಕ್ಕೆ ಹೋಗಿ ಕೊಂಬೆನೆ ಮುರ್ಕೊಂಡಿದೆ, ಮುರ್ದಾಕಿದೆ. ನಿನಗೆ ಅಲ್ಲ ಕಣ, ನಿನಗೇನ್ ಬೇಕು? ಟೂ ಡ್ರೈವರ್ ಬೇಕು, ಅಥವಾ ಏನೋ ಕಟಿಂಗ್ ಪ್ಲೇಯರ್ ಬೇಕು, ಅಥವಾ ಕಂಬಿ ಸಿಂಬೆ ಬೇಕು, ಸಾಧ್ಯ ಆದ್ರೆ ಆರೆಕೋಲು ಬೇಕು. ಯಾಕೆ? ಕಂಬ ಏನಾದ್ರು ಲೂಸ್ ಆಗಿದ್ರೆ ಅದನ್ನ ಸರಿಯಾಗಿ ಮತ್ತೆ ಗುಂಡಿ ತೆಗೆದು ನಿಲ್ಸಕ್ ಆರೆಕೋಲ್ ಬೇಕು. ಕೊಡ್ಲಿಗೂ ನಿನಗೂ ಸಂಬಂಧನೇ ಇಲ್ಲ. ಕೊಡ್ಲಿ ತಾಂಡ್ ಏನಾದ್ರು ಕಡಿತೀಯ? ಇದನ್ನ ಲೈಟ್ ಕಂಬನ ಇಂಥದ್ದಿಲ್ಲ. ಅಥವಾ ಲೈನ್ ಏನಾದ್ರು ಕಟ್ ಮಾಡಕ್ ಕೊಡ್ಲಿ ಬಳಸ್ತೀಯ? ಇಲ್ಲ. ಕೊಡ್ಲಿಗೂ ನಿನಗೂ ಸಂಪರ್ಕನೇ ಇಲ್ಲ, ಸಂಬಂಧನೇ ಇಲ್ಲ. ಕೊಡ್ಲಿ ಯಾಕೆ ಬೇಕು ನಿಮ್ ಡಿಪಾರ್ಟ್ಮೆಂಟ್ಗೆ? ಕೇಳ್ಬೇಕಾ ಬೇಡವು? ಪ್ರಶ್ನೆ ನೋಡಿ. ಆ ಪ್ರಶ್ನೆಗೆ ಉತ್ತರ, ಅಯ್ಯ ಒಂದ್ ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದ್ಬಿಟ್ಟಿದೆ ಸ್ವಾಮಿ. ಹೌದು, ಸರ್ಕ್ಯೂಟ್ ಅಂತ ಆಗುತ್ತೆ, ಗೊತ್ತಿರ್ಬೇಕು. ಎರಡು ಲೈನ್ಗಳು ಕನೆಕ್ಟ್ ಆಗೋ ತರ ಯಾವ್ದಾದ್ರು ಒಂದು ಕೊಂಬೆ ಅಥವಾ ಹಸಿರು ಮರ ಟಚ್ ಆಗ್ಬಿಟ್ರೆ ಆ ಎರಡಕ್ಕೆ ಲೈನ್ ಕನೆಕ್ಟ್ ಆಗಿ ಸರ್ಕ್ಯೂಟ್ ಆಗಿ ಫ್ಯೂಸ್ ಹೋಗಿ ಮನೇಲಿರುವ ವಸ್ತುಗಳೆಲ್ಲ ಡಮ್ಮಂದ್ ಹೋಗಿರುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹಳ್ಳಿ ಕಡೆ ಇದೊಂದು ವಿಚಿತ್ರ. ಮರ ಮುರ್ಕ ಬಿದ್ದಾಗ ಆಗುತ್ತೆ, ಅಥವಾ ಎರಡು ಲೈನ್ಗಳು ಜಾಯಿಂಟ್ ಆದಾಗ ಆಗುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಸರ್, ಹಸಿರು ಒಂದು ಮರ ಮುರ್ಕೊಂಡು ಲೈನ್ ಮೇಲೆ ಬಿದ್ದ್ಬಿಟ್ಟಿದೆ ಅಂದ್ರೆ, ಹಸಿರು ಮರ ಅಂದ್ರೆ ಅದಿನ್ನೂ ಜೀವಂತವಾಗಿರೋ ಮರ. ಒಣಮರ ಬಿದ್ದ ಏನೂ ಆಗಲ್ಲ, ಗೊತ್ತಿರ್ಬೇಕು. ಅದರಲ್ಲಿ ಅವಾಹಕ ಅಂತ ಗೊತ್ತಿರ್ಬೇಕು. ಕರೆಂಟ್ ಪಾಸ್ ಆಗಲ್ಲ. ಅರ್ಥ ಆಯ್ತಾ? ಅದೇ ಹಸಿರು ಮರ ಆದ್ರೆ ವಾಹಕ, ಪಾಸ್ ಆಗುತ್ತೆ. ಗೊತ್ತಿರ್ಬೇಕು ನಿಮ್ಗೆ. ಹಸಿರು ಗಿಡ ತಗೊಂಡ್ಬಿಟ್ಟು ಏನಾದ್ರು ಲೈನಿಂಗ್ ಮುಟ್ರಿ ಇದ್ಲಾಗಿರ್ತೀರ. ಅರ್ಥ ಆಯ್ತಾ? ಅದೇ ರೋಟಿ ಕಡ್ಡಿ ತಗೊಂಡು ಮುಟ್ಟಿ ಏನೂ ಆಗಲ್ಲ. ಯಾಕಂದ್ರೆ ರೋಟಿ ಕಡ್ಡಿಲಿ ಕರೆಂಟ್ ಪಾಸ್ ಆಗಲ್ಲ. ಯಾಕಂದ್ರೆ ಅದು ಡ್ರೈ ಆಗಿರುತ್ತೆ, ಒಣಗಿರುತ್ತೆ. ನೀರಿನ ಅಂಶ ಇದ್ರೆ ನೀರು ವಾಹಕ, ಗೊತ್ತಿರ್ಬೇಕು. ಗೊತ್ತಿದ್ಯಾ? ಈ ಕಡೆ ಒಂದು ವೈರ್ ಇಟ್ಬಿಟ್ಟು ನೀರಿನ ತೊಟ್ಟಿಯಲ್ಲಿ, ಆ ಕಡೆ ಒಂದು ವೈರ್ ಇಟ್ಬಿಟ್ಟು ಕರೆಂಟ್ ಪಾಸ್ ಮಾಡಿದ್ರೆ ಪಾಸ್ ಆಗುತ್ತೆ ನೀರು ವಾಹಕ. ಅರ್ಥ ಆಯ್ತಲ್ಲ? ಆದ್ರೆ ಡ್ರೈ ಆಗಿರುವಂತದ್ದು, ಈಗ ಉದಾಹರಣೆಗೆ ಒಣಗಿರೋ ಮರದಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ. ಅದಕ್ಕೆ ಏನಾದ್ರು ಕರೆಂಟ್ ಶಾಕ್ ಆದಾಗ ಒಣಗಿರೋ ಮರದಲ್ಲಿ ಬಿಡಿಸಕ್ ಪ್ರಯತ್ನ ಮಾಡ್ತಾರೆ, ಹಸಿರು ಮರ ತಗೊಳಲ್ಲ. ಬನ್ನಿ. ಹಾಗೆ ಇಲ್ಲಿ ಕೂಡ ಅಲ್ಲ, ಒಂದು ಮರ ಮುರ್ಕೊಂಡು ಲೈನ್ ಮೇಲೆ ಬಿದ್ದ್ಬಿಟ್ಟಿದೆ ಸ್ವಾಮಿ, ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡ್ಬೇಕು. ಆ ಮರ ಹಂಗೆ ಇದ್ರೆ ಬಿದ್ರ ಫ್ಯೂಸ್ ಹಾಕಿದ್ರೆ ಮತ್ತೆ ಸರ್ಕ್ಯೂಟ್ ಆಗಿ ಮತ್ತೆ ಫ್ಯೂಸ್ ಬಿಡುತ್ತೆ. ನಿಮ್ಗೆ ಹಳ್ಳಿ ಕಡೆ ಜಂಪ್ ಹಾಕೋದು ಅಂತ ಕೇಳಿದ್ದೀರಾ? ರೈತರ ಮಕ್ಳಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಜಂಪ್ ಹಾಕೋದು ಅಂತ ಹೋಗ್ತಾರೆ. ಏನಾದ್ರು ಸಿಡ್ಲೋಡ್ದಾಗ್ಲೋ ಅಥವಾ ಗುಡುಗು ಬಂದಾಗ್ಲೋ ಮಳೆ ಬಂದಾಗ್ಲೋ ಜಂಪ್ ಬಿದ್ದೋಗ್ಬಿಡುತ್ತೆ. ಆ ಜಂಪು ಯಾಕೆ ಬೀಳುತ್ತೆ ಅಂತ ಅಂದ್ರೆ ಲೈನ್ಗಳು ಉಳಿಲಿ ಅಂತ. ಜಂಪ್ ಏನಾದ್ರು ಬೀಳಿಲ್ಲ ಅಂದ್ರೆ ಮನೆಯಲ್ಲಿರೋ ಮೋಟರ್ಗಳೆಲ್ಲ ಸುಟ್ಟೋಗ್ತವೆ, ಗೊತ್ತಿರ್ಬೇಕು ನಿಮ್ಗೆ. ಆ ಜಂಪ್ ಬಿದ್ದಾಗ ಏನ್ ಮಾಡ್ತಾರೆ ರೈತರು? ಒಣಗಿರೋ ಮರ ತಗೊಂಡೋಗಿ ಎರಡು ಕಲ್ಲು ಕಟ್ಟಿರ್ತಾರೆ ಒಂದು ಕಂಬಿಗೆ. ಆ ಕಂಬಿಯನ್ನ ಎರಡು ಜಂಪಿಗೆ ನೇತಾಕ್ತಾರೆ. ನೆನಪಿದ್ಯಾ? ಗೊತ್ತಿದ್ಯಾ? ಅದನ್ನ ಜಂಪ್ ಅಂತ ಕರಿತೀವಿ. ಅದು ಅಲ್ಲಿ ಜಂಪ್ ಆದ್ರೆ ಬೇರೆ ಕಡೆ ಫ್ಯೂಸ್ ಅಂತ ಕರಿತೀವಿ.
ಆ ಫ್ಯೂಸ್ ಯಾಕೆ ಬಿದ್ದೋಗುತ್ತೆ ಅಂದ್ರೆ ಆಗ ಈ ವಿಷಯಕ್ಕೆ ಸರ್ಕ್ಯೂಟ್ ಆಗ್ತಾ ಇದ್ರೆ ಅದು ಎಲ್ಲ ತೊಂದರೆ ಇದೆ ಅಂತ ಇಂಡಿಕೇಶನ್ ಮಾಡ್ತಾ ಇರುತ್ತೆ, ಪ್ರಿಕಾಷನ್. ಈಗ ನಮ್ಮಲ್ಲಿ ಅದೇನೋ MCBನೋ ಏನೋ ಇರುತ್ತಲ್ವಾ, ಅದು ಒಂದು ಅಕಸ್ಮಾತ್ ನೀವೇನೋ ಒಂದು ಸ್ವಿಚ್ ಹಾಕೋಗ್ಲು ಏನೋ ನೀವು ಕರೆಂಟ್ ಹೊಡಿತಂದ್ರೆ ಪಟ್ ಅಂತ MCB ಬಿದ್ದು ಇಡೀ ಮನೆ ಕರೆಂಟ್ ಕಟ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಯಾಕೆ ಅಂದ್ರೆ ಆಗುವ ಅಪಾಯವನ್ನು ತಪ್ಪಿಸಕ್ಕಿರುವಂತ ಒಂದು ಸೂಚಕ. ಅರ್ಥ ಆಯ್ತಾ? ಹಾಗೆ ಅಲ್ಲಿ ಫ್ಯೂಸ್ ಅಂತ ಇರುತ್ತೆ. ಆ ಫ್ಯೂಸ್ ಬೀಳ್ತಾ ಇದೆ ಅಂತ ಅರ್ಥ ಲೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ, ಲೈನ್ ಟ್ರಬಲ್ ಇದೆ ಅಂತ. ಆ ಲೈನ್ ನ ಕ್ಲಿಯರ್ ಮಾಡೇ ಫೀಸ್ ಹಾಕ್ಬೇಕು, ಇಲ್ಲಾಂದ್ರೆ ಎಷ್ಟು ಸಾರಿ ಫೀಸ್ ಹಾಕೊಂಡು ಬೀಳ್ತಾ ಇರುತ್ತೆ. ಫೀಸ್ ಬಿದ್ದಿದೆ ಅಂದ್ರೆ ಅರ್ಥ ಆ ಲೈನ್ ಅಲ್ಲಿ ಕರೆಂಟ್ ಇಲ್ಲ ಅಂತ. ಕರೆಂಟ್ ಇಲ್ಲ ಅಂದ್ರೆ ಅಷ್ಟು ಜನಕ್ಕೆ ಕರೆಂಟ್ ಸಿಗ್ತಾ ಇಲ್ಲ ಅಂತ. ಆ ಪ್ರಾಬ್ಲಮ್ ಇರೋದ್ರಿಂದ ಲೈನ್ ಕ್ಲಿಯರ್ ಮಾಡಕ್ ಅವ್ನು ಒದ್ದಾಡಿದ್ದಾನೆ. ನೋಡಿ, ತಂತಿ ಮೇಲೆ ಮರ ಮುರ್ಕ ಬಿದ್ದ್ಬಿಟ್ಟಿದೆ ಸ್ವಾಮಿ, ಅದು ಕಡ್ದು ಲೈನ್ ಕ್ಲಿಯರ್ ಮಾಡ್ಬೇಕು. ಆ ದರಿದ್ರ ಕೃಷ್ಣೇಗೌಡ ರಾಣೆ ಮಾಡಿರ್ಬೇಕು ಸ್ವಾಮಿ ಇದನ್ನ. ಇದೆಲ್ಲ ಮನುಷ್ಯರು ಮಾಡೋ ಕೆಲಸ ಅಲ್ಲ ಸ್ವಾಮಿ, ಆ ಕೃಷ್ಣೇಗೌಡ ರಾಣೆದೇ ಕೆಲಸ. ಯಾಕೆ ಅಂತೀರಾ? ನನಗೆ ಗೊತ್ತು, ನೀವು ಸುಮ್ಮನೆ ಕೇಳಲ್ಲ, ನೀವು ಮೊದ್ಲೇ ಕವಿಗಳು, ಅದು ಇದು ತಲೆ ಕೆಡಿಸ್ಬಿಡ್ತೀರಾ. ನಾನೇ ಹೇಳ್ತೀನಿ ಕೇಳಿ, ಕೃಷ್ಣೇಗೌಡ ರಾಣೆ ನನಗೆ ಸಾಕ್ಷಿ ಇದೆ. ಏನು ಅಂದ್ರೆ ಇಷ್ಟು ತಪ್ಪ ಲದ್ದಿ ಇಕ್ಕೋಗಿದೆ. ಲದ್ದಿ ಇದ್ರೆ ಸಾಗಣಿ ಅಂತ ಅರ್ಥ ಆಯ್ತಲ್ಲ. ಪ್ರಾಣಿಗಳ ಮಲವನ್ನ ನಾವು ಲದ್ದಿ ಅಂತ ಕರಿತೀವಿ, ಅಂದ್ರೆ ಆನೆ ಲದ್ದಿ. ಒಂದಿಷ್ಟಪ್ಪ ಆನೆ ಇರೋ ತರನೇ ಅದು ಲದ್ದಿ ಇಡುತ್ತೆ. ಅರ್ಥ ಆಯ್ತಲ್ಲ. ಒಂದಿಷ್ಟಪ್ಪ ಬಿಸಿ ಬಿಸಿ ಲದ್ದಿ ಅಲ್ಲೇ ಬಿದ್ದಿದೆ ಸ್ವಾಮಿ ಒಂದ್ ಮೇಲೆ, ಅದು ಆನೆದೇ ಲದ್ದಿ ಆದ್ಮೇಲೆ ಈ ಊರಲ್ಲಿ ಆನೆ ಇರೋದು ಕೃಷ್ಣೇಗೌಡದೇ ಅಂದ್ಮೇಲೆ ಕೃಷ್ಣೇಗೌಡರ ಆನೆನೇ ಈ ಕೆಲಸ ಮಾಡಿದೆ ಅಂತ ಅವನು ಸಾಕ್ಷಿಭೂತವಾಗಿ ಕೊಡ್ತಾನೆ. ಅದನ್ನ ಸಾಕ್ಷಿ ಅಂತ ಕರಿತೀವಿ. ನೋಡಿ, ಲದ್ದಿ ಬಿದ್ದಿದೆ, ಮರದ ಎಲೆ ಕೀಳಲಿಕ್ಕೆ ಹೋಗಿ ಒಮ್ಮೆನೆ ಮುರಿದಾಕಿದೆ. ಯಾಕೆಂದ್ರೆ ಆನೆ ಏನ್ ತಿನ್ನುತ್ತೆ? ಹಸಿರು ಎಲೆಗಳನ್ನ ತಿನ್ನುತ್ತೆ, ಗೊತ್ತಿರ್ಬೇಕು ನೀವು. ಕಾಡಲ್ಲಿ ಇರುವಂತ ಹಸಿರು ಮರದ ಕೊಂಬೆಗಳನ್ನ ಮುರ್ಕೊಂಡ್ ತಿನ್ನುವಂಥದ್ದು, ಎಲೆಗಳನ್ನ ಮುರ್ಕೊಂಡ್ ತಿನ್ನುವಂಥದ್ದು ಆನೆಯ ಒಂದು ಆಹಾರ. ಹಾಗಾಗಿ ಆ ಹಸಿರೆಲೆ ಎಳಿಲಿಕ್ಕೆ ಕೊಂಬೆಗೆ ತನ್ನ ಸೊಂಡ್ಲಾಕಿ ಎಳೆದಿದೆ. ಆಗ ಕೊಂಬೆ ಮುರ್ಕೊಂಡು ಲೈನ್ ಮೇಲೆ ಬಿಟ್ಟಿದೆ. ಲೈನು ಸರ್ಕ್ಯೂಟ್ ಆಗಿ ಅಷ್ಟು ಲೈನು ಡೆಡ್ ಆಗಿದೆ, ಫ್ಯೂಸ್ ಬಿದ್ದೋಗಿದೆ. ಹಾಗಾಗಿ ಅದು ಆನೆನೇ ಎಳೆದಿದೆ ಅನ್ನೋದಕ್ಕೆ ಇಲ್ಲಿ ಅದರ ಲದ್ದಿ ಸಾಕ್ಷಿ ಇದೆ. ಇಷ್ಟು ವಿಚಾರ ಹೇಳ್ತಾರೆ. ಒಂದು ಕೊಂಬೆ ಮುರ್ಕೊಂಡು ಬೀಳ್ಲಿಕ್ಕೆ ಬೇಕಾದಷ್ಟು ಕಾರಣ ಇರ್ತವೆ. ಇಲ್ಲ ಯಾರಾದ್ರೂ ಒಬ್ಬ ಹಿಡ್ಕೊಂಡ ಕೊಂಬೆಯನ್ನು ಜಗ್ಗಿ ಮುರಿದಾಕಿರ್ಬೋದು, ಅಥವಾ ಗಾಳಿಗೆ ಕೊಂಬೆ ಮುರಿದು ಬಿದ್ದಿರ್ಬೋದು, ಬೇಕಾದಷ್ಟು ಕಾರಣ ಇರ್ತವೆ. ಆದ್ರೆ ಇಲ್ಲಿ ಆನೆ ಲದ್ದಿಯನ್ನ ಇಂಡಿಕೇಶನ್ ಮಾಡ್ಕೊಂಡು ಆನೆನೇ ಮುರಿದಿದೆ ಅನ್ನೋದಕ್ಕೂ ಒಂದು ಕಾರಣ ಕೊಟ್ಟ ಅವನು. ಸೊಂಡ್ಲನ ಮೇಲಿಂದ ಎಳ್ಕೊಂಡು ಆ ಒಂದು ಸೊಪ್ಪನ್ನ ಹಿಡ್ಕೊಂಡು ಜಗ್ಗಿದೆ, ಮರದ ಕೊಂಬೆ ಪಟ್ ಅಂತ ಮುರ್ಕೊಂಡು ಲೈನ್ ಮೇಲೆ ಬಿದ್ದಿದೆ, ಲೈನು ಡೆಡ್ ಆಗಿದೆ. ಬನ್ನಿ, ಅದು ಹೇಗೆ ಆನೆ ಕೆಲಸ ಅಂತ್ಯ? ತಂತಿ ಮೇಲೆ ಕೊಂಬೆ ಎಳೆದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗೋದಲ್ವೇನೋ ಪ್ರಶ್ನೆ. ಅಲ್ಕಣಿಯ ಅದೆಂಗಯ್ಯ ನೀನ್ ಹೇಳಿದ್ದು? ಈ ಮಾತನ್ನ ಒಪ್ಕೊಳಕ್ಕಾಗುತ್ತೆ? ಹೌದು, ಹೊಸರಲ್ಲೇ ಇರುವಂತ ಒಂದು ಕೊಂಬೆಯನ್ನು ಎಳೆದು ಆ ಕೊಂಬೆ ಒಂದು ಕಂಬಿ ಮೇಲೆ ಬಿತ್ತು ಅಂದಿದ ತಕ್ಷಣ ಆನೆಗೇನಾಗ್ಬೇಕು? ಏನಾಗ್ಬೇಕು? ಕರೆಂಟ್ ಹೊಡಿಲೇಬೇಕು. ಯಾಕೆಂದ್ರೆ ಹಸಿರು ಕೊಂಬೆ ಹಿಡ್ಕೊಂಡ್ರದು, ಹಸಿರಲ್ಲೇ ಕೊಂಬೆ ಹಿಡ್ಕೊಂಡಿದೆ ಅಂದ್ಮೇಲೆ ಖಂಡಿತ ಹಸಿ ಕೊಂಬೆ ಹಿಡ್ಕೊಂಡಿದೆ ಅಂದ್ಮೇಲೆ ಅದಕ್ಕೆ ಕರೆಂಟ್ ಹೊಡಲೇಬೇಕು. ಕರೆಂಟ್ ಹೊಡೆದ್ರೆ ಆನೆ ಏನಾಗ್ಬೇಕು? ಸತ್ತೋಗ್ಲೇಬೇಕಲ್ವಾ? ಆನೆ ಕರೆಂಟ್ ಹೊಡಿಸ್ಕೊಂಡು ಸಾಯಲ್ವೇನೆಯ? ಏನ್ ಹೇಳ್ಬಿಟ್ಟಯ್ಯ? ಇದೆಲ್ಲ ನಂಬಕ್ಕಾಗತ್ತಾ? ಪ್ರಶ್ನೆ. ಅದಕ್ಕೆ ಉತ್ತರ ನೋಡಿ ಹೇಗಿದೆ. ಮತ್ತಿನ್ನೇನು ಅದ್ರದೇ ಕೆಲಸ. ಆ ಮರದ ಕೆಳಗೆ ಬುಟ್ಟಿಗಟ್ಲೆ ಬಿದ್ದಿಲ್ವಾ ಅದ್ರಲ್ಲದ್ದಿ? ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡಿರ್ತೀವಿ. ಲೈನ್ ಚಾರ್ಜ್ ಅಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಭಸ್ಮ ಆಗಿರ್ತಿತ್ತು ಕಿಡಿಗೇಡಿ ಮುಂಡೆದು. ನಾನ್ ಬೆಳಿಗ್ಗಿಂದ 4-5 ಸರಿ ಲೈನ್ ಚಾರ್ಜ್ ಮಾಡ್ತೀನಿ, ಏನ್ ಮಾಡಿದ್ರು ಫ್ಯೂಸ್ ಏನಿರ್ತಿಲ್ಲ. ಲೈನ್ ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡ್ಕೊಂಡು ಬಂದ್ರೆ ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ. ಟೆಕ್ನಿಕಲ್ ಆಗಿ ಎಷ್ಟು ಸುಂದರವಾಗಿ ಹೇಳ್ಬಿಟ್ಟ. ಕರೆಕ್ಟ್ ಆಗಿ ಹೇಳಿದ್ರಿ ಸ್ವಾಮಿ, ನನಗೆ ಗೊತ್ತು ನೀವು ಬುದ್ಧಿವಂತರು ಅಂತ. ನಿಮ್ಮ ಹತ್ರ ನಾನು ಪ್ರಶ್ನೆ ಮಾಡಿ ಉತ್ತರ ಕೊಡದಲ್ಲೇ ಇದ್ರೆ ನೀವು ಬಿಡಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ, ಕೊಂಬೆ ಮೇಲೆ ಲೈನ್ ಮೇಲೆ ಕೊಂಬೆ ಬಿದ್ದಾಗ ಅಕಸ್ಮಾತ್ ಏನಾದ್ರು ಆನೆಗೆ ಕರೆಂಟ್ ಹೊಡೆದಿಲ್ಲ ಅಂದ್ರೆ ಅದಕ್ಕೊಂದು ಲಾಜಿಕ್ ಪಾಯಿಂಟ್ ಇದೆ. ಏನು ಅಂದ್ರೆ, ನಾವು ವಾರಕ್ಕೊಂದ್ಸರಿ ಲೈನ್ ರಿಪೇರಿ ಮಾಡಕ್ಕೆ ಅಂತ ಅಂದ್ಬಿಟ್ಟು ಭಾನುವಾರದ ಹೊತ್ತು ಲೈನ್ ನ ಕಟ್ ಮಾಡ್ತೀವಿ. AB ಡಿಪಾರ್ಟ್ಮೆಂಟ್ ಇಂದಲೇ ಕಟ್ ಮಾಡ್ತೀವಿ. ಲೈನ್ ಕಟ್ ಮಾಡಿದಾಗ ಲೈನ್ ಅಲ್ಲಿ ಏನಿರಲ್ಲ, ಕರೆಂಟ್ ಇರಲ್ಲ. ಹಾಗಾಗಿ ನಿನ್ನೆ ಭಾನುವಾರ ಆಗಿದ್ರಿಂದ ಲೈನ್ ಕಟ್ ಮಾಡಿದ್ದು ಮುಂಡೆದು ನಿನ್ನೆ ರಾತ್ರಿ ಹೋಗ್ಬಿಟ್ಟು ಎಳೆದ್ಬಿಟ್ಟೈತೆ. ಇವತ್ತು ಸೋಮವಾರ ಬೆಳಗ್ಗೆ ಲೈನ್ ಚಾರ್ಜ್ ಮಾಡ್ಬೇಕು. ಲೈನ್ ಚಾರ್ಜ್ ಮಾಡೋಕೆ ನಂದೇ ಆ ಲೈನು, ಅಂದ್ರೆ ನನಗೆ ವಹಿಸಿದಾರ ಲೈನು ನೋಡ್ಕೊಳಕ್ಕೆ. ಆ ಲೈನ್ ಚಾರ್ಜ್ ಮಾಡಕ್ಕೆ ನಾನು ಫ್ಯೂಸ್ ಹಾಕ್ತೀನಿ, ನಿಲ್ತಿಲ್ಲ. 1, 2, 3, 4 ಸರಿ ಹಾಕಿದ್ರು ನಿಲ್ಲಿಲ್ಲ. ಅಲ್ಗೆ ಅಂಡರ್ಸ್ಟುಡ್ ಇದು ಫ್ಯೂಸ್ ಪ್ರಾಬ್ಲಮ್ ಅಲ್ಲ, ಲೈನ್ ಪ್ರಾಬ್ಲಮ್ ಅಂತ ಲೈನ್ ನೋಡ್ಕೊಂಬಂದ್ರೆ ಶಿವೇಗೌಡರ ಸಾಮಿಲ್ ಅಂಡರ್ಲೈನ್ ಮಾಡ್ಕೊಂಡು, ಶಿವೇಗೌಡರ ಸಾಮಿಲ್ ಹತ್ರ ಮರ ಮುರ್ಕೊಂಡು ಲೈನ್ ಮೇಲೆ ಬಿದ್ದಿದೆ. ಗೊತ್ತಾಯ್ತು ನೋಡಿ ಇದ್ರ ಕತೆ ಏನು ಅಂತ. ಅಲ್ಲೇ ಮಂಕ್ರಿಗಟ್ಲೆ ಬಿದ್ದಿಲ್ವಾ ಅದ್ರ ಲದ್ದಿ? ಆ ಲದ್ದಿ ನೋಡಿದ್ರೆ ಗೊತ್ತಾಗಲ್ವೇ ಅದು ಆನೆ ಕೆಲಸ ಅಂತ?
ಅಕಸ್ಮಾತ್ ಏನಾದ್ರೂ ಕರೆಂಟ್ ಇದ್ದಿದ್ರೆ ಲೈನ್ ಒಳಗೆ ಇಷ್ಟದ ಆನೆ ಏನಾಗ್ತಿತ್ತು ಭಸ್ಮ ಆಗೋಗ್ಬಿಡ್ತಿತ್ತು ಮುಂಡೆದು. ನೋಡಿ ಆನೆ ಮೇಲೆ ಎಷ್ಟು ದ್ವೇಷವನ್ನ ಕಾಡ್ತಾ ಇದ್ದಾರೆ ಜನ, ಅರ್ಥ ಆಯ್ತಲ್ಲ ನೋಡಿ. ಹಾಗಾಗಿ ಬುಟ್ಟಿಗಟ್ಲೆ ಬಿದ್ದಿಲ್ವಾ ಅದ್ರ ಲದ್ದಿ, ಭಾನುವಾರ ರಿಪೇರಿ ಕೆಲಸಕ್ಕೆ ಅಂತ ಲೈನ್ ಓಪನ್ ಮಾಡಿರ್ತೀವಿ. ಲೈನ್ ಅಲ್ಲಿ ಏನಾದ್ರು ಟ್ರಬಲ್ ಇದೆಯಾ, ಮತ್ತೆ ಏನಾದ್ರು ಲೂಸ್ ಆಗಿದವ, ಮತ್ತೆ ಕಂಬಗಳನ್ನ ಏನಾದ್ರು ಸರ್ ಮಾಡ್ಬೇಕಂತ ವಾರಕ್ಕೊಂದ್ಸರಿ. ಯಾಕೆಂದ್ರೆ ಮೂಡಿಗೆರೆ ಎಂತ ಪ್ರದೇಶ, ಮೂಡಿಗೆರೆ ಎಂತ ಪ್ರದೇಶ, ಮಲೆನಾಡಿನ ಪ್ರದೇಶ. ಮಲೆನಾಡಿನ ಪ್ರದೇಶದಲ್ಲಿ ಮರ ಗಿಡ ಬೆಟ್ಟ ಗುಡ್ಡ ಮಳೆ ಮತ್ತು ಬಿರುಗಾಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಲೈನ್ಗಳು ಬೇಗನೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತವೆ, ತೊಂದರೆಗಳಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಏನ್ ಮಾಡಿದೀವಿ ನಾವು, ಪ್ರತಿ ಭಾನುವಾರಕ್ಕೊಂದ್ಸರಿ ಆ ಒಂದು ಲೈನ್ಗಳನ್ನ ಸರ್ ಮಾಡುವಂಥದ್ದು, ಎಲ್ಲೆಲ್ಲಿ ಏನೇನು ತೊಂದರೆ ಇದೆ ಎಲ್ಲ ಸರ್ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ, ಅರ್ಥ ಆಯ್ತಲ್ಲ. ಹಾಗಾಗಿ ಅದೇ ತರನೇ ನಾವು ನಿನ್ನೆ ಲೈನ್ ಕ್ಲಿಯರ್ ಮಾಡಕ್ಕೋಸ್ಕರ ಅಥವಾ ಲೈನ್ ನ ಸರ್ ಮಾಡಕ್ಕೋಸ್ಕರ ನಾವು ಫೀಸ್ ತೆಗ್ದಿದ್ದು, ಅಂದ್ರೆ ಕರೆಂಟ್ ಇಲ್ದಂಗ್ ಮಾಡಿದ್ದು, ಲೈನ್ ಕಟ್ ಮಾಡೋದು ಅಂತ ಕರಿತೀವಿ. ಅಂತ ಫೀಸ್ ತೆಗೆದು ಲೈನ್ಗೆ ಕರೆಂಟ್ ಇಲ್ದಂಗ್ ಮಾಡಿರ್ತೀವಿ. ಇವತ್ತು ಸೋಮವಾರ ಬೆಳಗ್ಗೆನೆ ನಾನು ಕರೆಂಟ್ ಅನ್ನ ಸಪ್ಲೈ ಮಾಡ್ಬೇಕಿತ್ತು, ಹೋಗಿ ಫ್ಯೂಸ್ ಹಾಕಿದ್ರೆ 3-4 ಸರಿ ಹಾಕಿದ್ರು ನಿಲ್ತಿಲ್ಲ, ಬಿದ್ದೋಗ್ತಾ ಇದೆ. ಆಗ ನಾನು ಲೈನ್ ಅನ್ನ ಹುಡಿಕೊಂಡು ಹೋದಾಗ ಗೊತ್ತಾಗಿದ್ದು ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಮುರ್ಕೊಂಡು ಕಂಬದ ಮೇಲೆ ಬಿದ್ದಿದೆ ಅಥವಾ ಲೈನ್ ಮೇಲೆ ಬಿದ್ದಿದೆ. ಹಾಗಾಗಿ ಕರೆಂಟ್ ಪಾಸ್ ಆಗ್ತಾ ಇಲ್ಲ, ಸರ್ಕ್ಯೂಟ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಯೋಚನೆ ಮಾಡಿದಾಗ ಆ ಕೊಂಬೆ ಮುರ್ಕೊಂಡ್ ಬಿದ್ದಿರೋ ಜಾಗದಲ್ಲೇ ಒಂದು ಮಂಕ್ರಿಗಟ್ಲೆ ಲದ್ದಿ ಬಿದ್ದಿದೆ ಆನೆದು, ಅರ್ಥ ಆಯ್ತಲ್ಲ. ಆನೆಯ ಸಗಣಿ ಬಿದ್ದಿದೆ ಅಂದ್ಮೇಲೆ ಇದು ಖಂಡಿತ ಯಾರ ಕೆಲಸ, ಆನೆ ಕೆಲಸನೇ. ಒಪ್ಕೊಂತೀರಾ ಟೆಕ್ನಿಕಲ್ ಆಗಿ ಒಪ್ಕೊಂತೀರಾ? ಹೌದು, ದುರ್ಗಪ್ಪ ಕರೆಕ್ಟ್ ಆಗಿ ಹೇಳ್ತಾವನೆ ಅಂತ ಅನಿಸ್ತಾ ಇತ್ತಲ್ಲ. ಬನ್ನಿ ಸರಿ, ಇನ್ನ ಇವನ ಹತ್ರ ಮಾತಾಡೋ ಪ್ರಯೋಜನ ಇಲ್ಲ, ಮತ್ತು ಮಾತಾಡಕ್ ನನಗೆ ಸಮಯ ಕೂಡ ಇಲ್ಲ. ಯಾಕಾದ ಊರು ಸಾಬ್ರಿ ನನಗೆ ಯಾಕೆ ಕೊಡ್ಲಿಕ್ಕೆ ಕೇಳೋನೆ, ಇದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕಷ್ಟೇ. ನೋಡಿ, ಕೊಡಲಿ ಅಟ್ಟದ ಮೇಲೆ ಹಾಕಿದ್ದೀವಿ ದುರ್ಗಪ್ಪ, ನೀನೇ ಹತ್ತಿ ತಗೊಂಡು ಹೋಗ್ಬೇಕು ಎಂದು ಹೇಳಿ ಮತ್ತೆ ಜೀಪಿನ ಅಡಿಗೆ ನುಗ್ಗಿದೆ. ಆಯ್ತಪ್ಪ, ನಿನ್ ಕೆಲ್ಸಕ್ಕೆ ನಾನು ಯಾಕೆ ತೊಂದ್ರೆ ಕೊಡಕ್ ಹೋಗ್ಲಿ, ಅದ್ ಯಾಕೆ ಲೈನ್ ಬಿತ್ತು ಏನು ಅಂತ ನಾನೇನು ಎನ್ಕ್ವೈರಿ ಮಾಡಕ್ ಪೊಲೀಸಾ? ನಿಮ್ ಮನೆ ಬರ ಏನಾದ್ರು ಮಾಡ್ಕೋ, ಒಂದು ಕೊಡ್ಲಿ ನಾನೀಗ ಎತ್ಕೊಡಕ್ಕೆ ನನ್ಗೆ ಸಮಯ ಇಲ್ಲ, ಅಟ್ಟದ ಮೇಲೆ ಹೋಗು, ಸುಮಾರು ವಸ್ತುಗಳವೆ, ಗುದ್ಲಿ ಪಿಕಾಸಿ ಆರೆಪೋಲು ಕೊಡ್ಲಿ ಮರದ ಪೀಸ್ಗಳು ಎಲ್ಲ ಇಟ್ಟಿರ್ತಾರೆ. ಒಂದು ಆ ತೋಟದ ಮನೆ ಅಂತಂದ್ರೆ ಏನೆಲ್ಲ ಇಟ್ಟಿರ್ತಾರೆ ಗೊತ್ತಿರ್ಬೇಕು. ನಿನ್ಗೇನ್ ಬೇಕು ಕೊಡ್ಲಿ, ಅದು ಹುಡಿಕೊಂಡು ತಗೊಂಡು ಹೋಗೋ ಜವಾಬ್ದಾರಿ ನಿಂದು, ನಾನ್ ಕೊಡಕ್ ಬರಲ್ಲ, ಯಾಕೆ ನನಗೆ ಕೆಲಸ ಇದೆ, ಅರ್ಥ ಆಯ್ತಲ್ಲ. ನೋಡಿ, ಕೊಡ್ಲಿ ಅಟ್ಟದ ಮೇಲೆ ಹಾಕಿದ್ದೀನಿ ದುರ್ಗಪ್ಪ, ನೀನೇ ಹತ್ತಿ ತಗೊಂಡು ಹೋಗ್ಬೇಕು, ಅರ್ಥ ಆಯ್ತಾ? ನೀನೇ ಅಟ್ಟದ ಮೇಲೆ ಹೋಗಿ ತಗೊಂಡು ಹೋಗಿ. ಯಾಕೆಂದ್ರೆ ನಂಬಿಕೆಗಳು ಅದೆಲ್ಲ ಸಿಟಿ ಕಡೆ ಹೆಂಗ್ ಬಿಟ್ಬಿಡ್ತಾರ? ಇಲ್ಲ, ಒಂದು ವಸ್ತು ಕೊಟ್ಟಾಗ ಫೋಟೋ ತಕೊಂಡ್ ಕೊಡ್ತಾರೆ, ಇದೇ ವಸ್ತು ವಾಪಸ್ ಬರ್ತದ ಇಲ್ವಾ ಕೇಳ್ಕೊಳ್ಳೋಣ ಅಂತ, ಅರ್ಥ ಆಯ್ತಲ್ಲ. ಅಂತ ಅಪನಂಬಿಕೆಯ ಜಗತ್ತಾಗ ಹೋಗ್ಬಿಟ್ಟಿದೆ. ಆದ್ರೆ ಇಲ್ಲಿ ನೋಡಿ ಎಷ್ಟು ನಂಬಿಕೆಯ ಒಂದು ಮಹಾಪೂರ್ವನ ಇಲ್ಲಿ ಕಾಣ್ತಾ ಇದೀವಿ ಅಂದ್ರೆ, ಅವ್ರ ಅಟ್ಟಕ್ಕೆ ಇವರನ್ನೇ ಬಿಡ್ತಾ ಇದ್ರು, ಹೋಗು ಅದು ಅಟ್ಟದ ಮೇಲೆ ಹೋಗು, ಅಲ್ಲಿ ಕೊಡ್ಲಿ ನೀನೇ ಹುಡಿಕೊಂಡು ತಗೊಂಡೋಗು, ನೋಡಿ ತಗೊಂಡೋಗು ಒಂದು ಅಟ್ಟ. ಆದ್ರೆ ನಾನು ಮಾತ್ರ ನೀನ್ ತಕ್ಕೊಡಕ್ಕೆ ನನಗೆ ಸಮಯವಿಲ್ಲ, ನೀನೇ ಹತ್ತಿ ತಗೋಬೇಕು ಎಂದು ಹೇಳಿ ನಾನು ಮತ್ತೆ ಜೀಪಿನ ಅಡಿಗೆ ನುಗ್ಗಿದೆ. ನನ್ನ ಕೆಲಸ ಏನು, ಗೇರ್ ಬಾಕ್ಸ್ ರಿಪೇರಿ ಮಾಡೋದಕ್ಕೆ ಜೀಪ್ ಅಡಿಗೆ ನುಗ್ಗಿದೆ. ದುರ್ಗಪ್ಪ ಅಟ್ಟ ಹತ್ತಿ ದಡಬಡ ಸದ್ದು ಮಾಡತ್ತಾ ಕೊಡಲಿ ಹುಡುಕಿದ. ಗೊತ್ತಾಗುತ್ತೆ, ನಾನು ಕೆಳಗಡೆ ಇಲ್ಲಿ ಕೆಲಸ ಮಾಡುವಾಗ್ಲೇ ದುರ್ಗಪ್ಪ ಅಲ್ಲೊಂದು ರಿಪೀಸ್ ಎಳೆಯೋದು, ಅಲ್ಲೊಂದು ಪಿಕಾಸಿ ಎಳೆಯೋದು, ಅಥವಾ ಅಲ್ಲೊಂದು ಗುದ್ಲಿ ಎಲ್ಲ ಸೈಡ್ ಇಕ್ಕೋದು ಎಲ್ಲ ಕೇಳಿಸ್ತಾ ಇತ್ತು ನನಗೆ ಶಬ್ದ, ದಡಬಡ ಶಬ್ದ. ಸ್ಟೋರ್ ರೂಮ್ ಅಲ್ಲಿ ಏನೇ ವಸ್ತುಗಳು ಗೊತ್ತಿದೆಯಲ್ಲ, ವಸ್ತುಗಳು ಇಕ್ಕಿದ್ದಾಗಲೂ ಒಂದಷ್ಟು ಶಬ್ದ ಬರ್ತವೆ. ಅದರಲ್ಲೂ ಕೂಡ ಇದೊಂದು ಬಹಳ ಕಠಿಣವಾದ ವಸ್ತುಗಳು, ಲೋಹದ ವಸ್ತುಗಳು ಅಂದಾಗ ಇನ್ನೂ ಜಾಸ್ತಿ ಶಬ್ದ ಬರ್ತವೆ, ಅರ್ಥ ಆಯ್ತಲ್ಲ. ಹಾಗಾಗಿ ಆ ಶಬ್ದ ಬರುವಾಗ ನನಗೆ ಗೊತ್ತಾಗ್ತಾ ಇದೆ ಇವನು ಹುಡುಕ್ತಾವನೆ ಅಂತ. ಹಾಗಾಗಿ ದಡಬಡ ಶಬ್ದ ಮಾಡುತ್ತಾ ಕೊಡಲಿ ಹುಡುಕಿದ. ಕೆಲ ಹೊತ್ತಿನ ಮೇಲೆ ಕೊಡಲಿ ಸಿಕ್ಕಿತಂದು ಹೇಳಿ ಹೊರಟು ಹೋದ. ಸಮಯರೇ ಏನಪ್ಪಾ, ಕೊಡ್ಲಿ ಸಿಕ್ತ್ರಿ? ಸರಿ ತಗೊಂಡೋಗು, ಕೆಲಸ ಮುಗಿಸ್ಕೊಂಡು ತಂದು ಕೊಟ್ಬಿಡು. ಸಮಯ ಮುಗಿದ ತಕ್ಷಣ ತಂದು ಕೊಟ್ಬಿಡ್ತೀನಿ. ಅವನ್ ಪಾಡ್ಗವನು ಹೋದ. ದುರ್ಗಪ್ಪ ಕೊಡಲಿ ತಗೊಂಡು ನಿರ್ಗಮಿಸಿದವ ಮತ್ತೆ ಬರಲೇ ಇಲ್ಲ. 3-4 ದಿನವಾದರೂ ದುರ್ಗಪ್ಪನೂ ಇಲ್ಲ, ಪತ್ತೆ ಇಲ್ಲ, ಇನ್ನ ಕೊಡಲಿ ಪತ್ತೆಯೂ ಇಲ್ಲ. ನೋಡಿ, ದುರ್ಗಪ್ಪ ಕೊಡ್ಲಿ ಇಸ್ಕೊಂಡೋದು, ಹಿಂಗೋಗಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಕೆಲಸನ, ಮಧ್ಯಾಹ್ನದಷ್ಟೊತ್ತು ಸಂಜೆ ವರ್ಷತ್ತು ತಂದು ಕೊಟ್ಬಿಡ್ತೀನಿ ಅಂತ ಹೋದವನು. 3 ದಿವಸ ಆದ್ರೂ ಕೊಡ್ಲಿನೂ ಇಲ್ಲ, ದುರ್ಗಪ್ಪನೂ ಇಲ್ಲ, ಅರ್ಥ ಆಯ್ತದೆ. ನೋಡಿ ಹೇಳ್ತಾ ಇದ್ದಾರೆ, ದುರ್ಗಪ್ಪ ಕೊಡಲಿ ತಗೊಂಡು ನಿರ್ಗಮಿಸಿದವ ಮತ್ತೆ ಬರಲೇ ಇಲ್ಲ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, ಬರಲೇ ಇಲ್ಲ. 3-4 ದಿನವಾದರೂ ದುರ್ಗಪ್ಪ ಪತ್ತೆ ಇಲ್ಲ. ಎಷ್ಟು ದಿವಸ ಆಯ್ತು? 4 ದಿವಸ ಆಗೋಯ್ತು. ಹಾಳಾಗೋಗ್ಲಿ ಅವನ ಕತೆ, ನನ್ನ ಕೊಡ್ಲಿನೂ ಪತ್ತೆ ಇಲ್ಲ, ಅರ್ಥ ಆಯ್ತಲ್ಲ. ಬನ್ನಿ, ಆ ಕೊಡಲಿ ಆದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದದ್ದೇನು ಅಲ್ಲ. ಇನ್ನ ಕೊಡ್ಲಿ ಹೆಂಗಿತ್ತಪ್ಪ, ಸುಳ್ಳು ಹೇಳಿ ಆ ಕೊಡ್ಲಿನ ಕದ್ಕೊಂಡು ಹೋಗ್ಲೇಬೇಕು ಅನ್ನುವಂತ ಅಮೂಲ್ಯವಾದ್ದೇನಲ್ಲ.
ಯಾಕಂದ್ರೆ ಆ ಕೊಡ್ಲಿ ಆಕಾರವೇ ವಿಚಿತ್ರವಾಗಿ ಹೋಗ್ಬಿಟ್ಟಿತ್ತು ನೋಡಿ. ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗೆಯುವಾಗ ಅಡ್ಡವಾಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲಿ ತಗೊಂಡು ಕಲ್ಲು ಮಣ್ಣು ನೋಡದೆ ಎರ್ರಾಬಿರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು. ಈಗ ನಾನು ಕೊಡ್ಲಿ ಬರೀಲೇಬೇಕಾಯ್ತು. ಸಾಮಾನ್ಯವಾಗಿ ಕೊಡಲಿ ಈ ಆಕಾರದಲ್ಲಿ, ಹೌದಲ್ವಾ? ಅಡ್ಡದಿಂದ ನೋಡಿದ್ರೆ ಕೊಡ್ಲಿ ಹಿಂಗ್ ಕಾಣುತ್ತೆ, ಉದ್ದದಿಂದ ನೋಡಿದ್ರೆ ಕೊಡ್ಲಿ ಎರಡು ಆಕಾರದಲ್ಲಿ ಸಿಗುತ್ತೆ. ಇದು ಒಂದು ಆಕಾರ, ರೈತರು ಗೊತ್ತಾಗ್ತಾ ಇದೆ ಅನ್ಕೊಂತೀನಿ. ಇನ್ನೊಂದು ಆಕಾರ ಇದು ಒಂದು ಆಕಾರ. ಇದನ್ನ ಚಪ್ಪೆ ಕೊಡ್ಲಿ ಅಂತ ಕರಿತೀವಿ. ಅಂದ್ರೆ ಇದು ಆಳಕಾಲ ಹೋಗುತ್ತೆ. ಇದು ದೊಡ್ಡ ಕೊಡ್ಲಿ ಅಂತ ಕರಿತೀವಿ. ದೊಡ್ಡ ದೊಡ್ಡ ದಿಮ್ಮಿಗಳನ್ನ ಕಡಿಲಿಕ್ಕೆ ಇದೆ ಬೇಕು, ಅರ್ಥ ಆಯ್ತಲ್ಲ? ಇದು ಚಪ್ಪೆ ಕೊಡ್ಲಿ. ಚಪ್ಪೆ ಕೊಡ್ಲಿ ಅಂದ್ರೆ ಪ್ಲೇಟ್ ಇದ್ದಂಗೆ ಇರುತ್ತೆ, ಒಂದ್ಸರಿ ಹೊಡೆದ ಆಳಕಾಲ ಹೋಗುತ್ತೆ. ಇಲ್ಲಿ ಏನಾಗಿದೆ, ಈ ತರ ಕೊಡ್ಲಿ ಅವ್ರಿಗಿರೋದು. ಈ ಕಲ್ಲಟ್ರು ಬಂದ್ರು ಅಂತ ಅಂದ್ಬಿಟ್ಟು ಹಳ್ಳಿ ಕಡೆ ಯಾವ್ದಾರು ವಸ್ತು ಇದ್ರೆ ಬಳಸ್ಕೊಂಡೋಗಿ ಬೇಕಾದಷ್ಟು ಜನ ಬರ್ತಾನೆ ಇರ್ತಾರೆ. ಗುದ್ಲಿ ಇದ್ರು ಬಿಡಲ್ಲ, ಪಿಕಾಸಿ ಇದ್ರು ಬಿಡಲ್ಲ. ಅಣ್ಣ ಒಂದ್ ಅರ್ಧ ಗಂಟೆ ಪಿಕಾಸಿ ಕೊಡೋದು 3 ದಿವಸ ತಾಡೋಗಿರ್ತಾರೆ. ಎಲ್ಲ ಮೂತಿ ಎಲ್ಲ ಹೊಂಡ ಮಾಡ್ಕೊಂಡ್ ಬಂದಿರ್ತಾರೆ. ಅಲ್ಲೇ ಇಲ್ಲೂ ಕೂಡ ಅದೇ ಆಗಿದೆ. ಆ ಕಲ್ಲಟ್ರು ಬಂದು ಆ ಮಣ್ಣನ್ನ ಜಪ್ಪಿ ಅಗಿಯುವಾಗ, ಆ ಕೆರೆಗೆ ಅಗಿಯುವಾಗ ಮಣ್ಣು ಕಲ್ಲು ನೋಡಿದ್ರೆ ಎರ್ರಾಬಿರಿ ಜಪ್ಪಿ ತೆಗ್ದಿರೋದ್ರಿಂದ, ಅಂದ್ರೆ ಒಡೆದು ಅಲ್ಲಿ ಮಣ್ಣು ತೆಗಿಯುವಾಗ ಉಪಯೋಗಿಸಿರೋದ್ರಿಂದ ಮರಗಳನ್ನ ಕಡಿಲಿಕ್ಕೆ ಅದೆಲ್ಲ ಸೌದು ಹಿಂಗಾಗಿದೆ. ಕೊಡ್ಲಿ ಹೆಂಗಾಗಿದೆ ಅರ್ಥ ಆಗ್ತೈತೆ ಹೇಳ್ತಿರೋದು? ಹಿಂಗಾಗಿದೆ. ಈಗ ಹೇಳಿ, ಅದು ಕೊಡ್ಲಿ ತರ ಕಾಣ್ತಾ ಇತ್ತ, ಸುಕ್ಕೆ ತರ ಕಾಣ್ತಾ ಇತ್ತು? ಅರ್ಥ ಆಯ್ತಲ್ಲ? ಇದನ್ನ ಕೊದ್ಕೊಂಡು ಬೇರೆ ಹೋಗ್ಬೇಕು. ಫ್ರೀಯಾಗಿ ಕೊಟ್ರು ನೀನೇ ಇಟ್ಕೊಳ್ಳಪ್ಪ ಅಂತ ವಾಪಸ್ ಕೊಟ್ಟು ಬರ್ಬೇಕು. ಅದು ಯೂಸ್ಲೆಸ್. ಇದು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಲೇಖಕರು ನೋಡಿ. ಹಾಗಾಗಿ ಅದ್ರ ಎರ್ರಾಬಿರಿ ಜಜ್ಜಿದ್ರಿಂದ ಹಿಂಭಾಗ ಯಾವುದು ಮುಂಭಾಗ ಯಾವುದು ವ್ಯತ್ಯಾಸ ಇಲ್ಲ. ಗೊತ್ತಾಯ್ತಲ್ವಾ? ಇದೊಂಥರ ಮಳೆ ಹೊಡೆಯಕ್ಕೆ ಸುತ್ತೆ ಇದ್ದಂಗೆ ಕೊಡ್ಲಿ ಆಗಿಲ್ಲ ಈಗ. ಹಾಗಾಗಿ ಹಿಂಭಾಗ ಯಾವುದು ಮುಂಭಾಗ ಯಾವುದು ಒಂದು ಗೊತ್ತಾಗದಷ್ಟು ಹಾಳಾಗಿತ್ತು. ಒಪ್ಕೊಂತೀರಾ? ನೋಡಿ, ಕನ್ನಡದಲ್ಲೂ ಡಯಾಗ್ರಾಮ್ ಇದಾವೆ. ಸೈನ್ಸ್ ಅವ್ರು ಮಾತ್ರ ಹಾಕಲ್ಲ ಡಯಾಗ್ರಾಮ್, ನಾವು ಹಾಕ್ತಿವಿ. ಇನ್ನು ಏನೇನೋ ಡಯಾಗ್ರಾಮ್, ಜೀಪ್ ಡಯಾಗ್ರಾಮ್ ಹಾಕ್ಬೇಕಿತ್ತು. ಬೆಳಗಿನ ಜಾವ 6 ಗಂಟೆಗೆ ಬಂದೆ, ಬೀಗ ಹಾಕಿದ್ರು. ಇಲ್ದ್ರೆ ಬಂದ್ಬಿಟ್ಟು ನೀಟಾಗಿ ಜೀಪ್ ಬರ್ದೋಗ್ಬಿಡ್ತಿದ್ದೆ. ಅರ್ಥ ಆಯ್ತಲ್ಲ? ಸರ್ ಬಿಟ್ಟೆ ನೋಡಿ. ಹಾಗಾಗಿ ಏನೇ ಇರಲಿ, ಅವನು ಆಯ್ತಲ್ಲ ಹಾಳು ಮಾಡಿದ್ದ. ಈಗ ಅದನ್ನು ಸುತ್ತಿಗೆ ಎಂದು ಸಹ ಕರೆಯಬಹುದಿತ್ತು. ಹೆಂಗ್ ಕಾಣಿಸ್ತಿದೆ? ಸುತ್ತಿಗೆ ತರನೇ ಕಾಣಿಸ್ತಾ ಇದೆ, ಮಳೆ ಹೊಡೆಯ ಸುತ್ತಿಗೆ ತರ ಕಾಣಿಸ್ತಾ ಇದೆ. ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೋ ಗೊತ್ತಾಗಲಿಲ್ಲ. ಅದರಲ್ಲೂ ಒಂದು ಮರ ಕಡಿಬಹುದು ಅಂದ್ರೆ ನನಗೆ ಆಶ್ಚರ್ಯ. ಯಾಕೆಂದ್ರೆ ಮಂಡವಾಗಿರುವಂತ ಆ ಒಂದು ಕೊಡ್ಲಿ ತಾಂಡು ಮರ ಕಡಿಯಕ್ಕೆ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಕೊಡ್ಲಿ ಇಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂತಾನೆ. ನೋಡ್ದ ಅವಯ್ಯ ಕೊಡ್ಲಿಲ್ಲ ಅಂತ ತಗೊಂಡು ಹೋಗು ಅಂತ ನಾನು ಹೇಳಿದ್ದೆ. ಇರೋದು ಒಂದೇ ಕೊಡ್ಲಿ, ಆ ಕೊಡ್ಲಿ ಹಿಂಗಾಗೈತೆ, ಅದ್ರಲ್ಲಿ ಮರ ಹೆಂಗ್ ಕಡಿತಾನೆ ಅಂತ ನನ್ಗೆ ಗೊತ್ತಿಲ್ಲ. ಹಾಗಾಗಿ ಏನೇ ಇರಲಿ, ಅದನ್ನು ಅವನೇ ಹುಡುಕಿಕೊಂಡು ತಗೊಂಡು ಹೋಗಿದ್ದರಿಂದ ಮೊಂಡು ಕೊಡಲಿ ಕೊಟ್ಟಿದ್ದಕ್ಕೆ ನನ್ನನ್ನು ಅವನು ದೂಷಿಸುವಂತೆ ಇರಲಿಲ್ಲ. ಯಾಕೆಂದ್ರೆ ಇದ್ದಿದ್ದೊಂದೇ ಕೊಡ್ಲಿ ಇಲ್ಲ ಕಣೆಯ ಮಂಡ ಆಗ್ಬಿಟ್ಟೈತೆ ಅಂದ್ರೆ ಹೋಗುವಾಗ ಏನ್ ಅನ್ಕಂತಾರೆ, ಈ ವೈ ಕೊಡ್ಲಿ ಕೊಡಕ್ಕೆ ಹೆಂಗಾಡ್ತಾರೆ ನೋಡು ಅನ್ಕಂತಾರೆ. ಹೋಗಯ್ಯ ನೀನೇ ಹುಡುಕು ಅಂದಾಗ ಅಷ್ಟು ಹುಡುಕಿ ಇರೋದೊಂದೇ ಕೊಡ್ಲಿ ತಾಂಡೋಗವನ ಅಂದ್ಮೇಲೆ ಅಂತ ಕೊಡ್ಲಿ ಕೊಟ್ರಿ ಅನ್ನಂಗಿಲ್ಲ. ಯಾಕೇಳಿ, ನಮ್ಮಲ್ಲಿರೋದು ಅದೇ, ನೀನ್ ತಾಂಡೋಗಿರೋದು ಅದೇ. ಹಾಗಾಗಿ ಅವನು ನನ್ನನ್ನ ಬೈಯಂಗಿಲ್ಲ. ಅವನು ಅದನ್ನು ಅವನು ಅಕಸ್ಮಾತ್ ಕದ್ದರು ನನಗೇನು ಕೊಡಲಿ ಹೋಯ್ತೆಂದು ದುಃಖವಾಗುತ್ತಿರಲಿಲ್ಲ. ಅಕಸ್ಮಾತ್ ಅವ್ನು ಕದ್ಕೊಂಡು ನಾನು ವಾಪಸ್ ತಂದು ಕೊಡ್ಲೇ ಇಲ್ಲ, ದುರ್ಗಪ್ಪ ಸಿಗದ್ರೆ ಎಸ್ಕೇಪ್ ಆದ ಅಂದ್ರೆ ಅಯ್ಯೋ ನಮ್ಮ ಮನೆ ಕೊಡ್ಲಿ ಹೋಯ್ತು ಅಂತ ನಾವೇನು ಆತಂಕ ಪಟ್ಕೋಬೇಕಾದ ಅಗತ್ಯ ಇರ್ಲಿಲ್ಲ. ಯಾಕೆಂದ್ರೆ ಕೊಡಲಿ ತನ್ನ ಆಯುಷ್ಯನ್ನ ಮುಗಿಸ್ಕೊಂಡಿದೆ, ಅದು ವೇಸ್ಟ್. ಅರ್ಥ ಆಯ್ತಲ್ಲ? ಒಂಥರ ತೂಕಕ್ಕೆ ಹಾಕ್ಬೇಕಷ್ಟೇ. ಹಾಗಾಗಿ ನನಗೇನು ದುಃಖ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ. ಹಾಗಾಗಿ ನಾನು ದುರ್ಗಪ್ಪನನ್ನು ಹುಡುಕಿ ನಾನು ಕೊಡ್ಲಿಯನ್ನ ವಸೂಲಿ ಮಾಡಬೇಕು ಅನ್ನುವಂತ ಮನೋಭಾವ ನನಗೆ ಬರಲೇ ಇಲ್ಲ. ಕರೆಕ್ಟ್ ಆಗಿ ಮುಗಿಸಿದ್ದೀನಿ, 1 ಸೆಕೆಂಡ್ ವ್ಯತ್ಯಾಸ ಇಲ್ಲ. ಹಾಗಾಗಿ ಇದು ಮೊದಲನೇ ಅಧ್ಯಾಯ. ಇನ್ನ ನಾಳೆ ಮತ್ತು ನಾಡ್ದು ನಿಮ್ಗೆ ಇನ್ನೆರಡು ಅಧ್ಯಾಯಗಳನ್ನ ಆದಷ್ಟು ಬೇಗ ಮುಗಿಸ್ಕೊಂಡು ಮುಂದಕ್ಕೆ ಹೋಗೋಣ. ಅರ್ಥ ಆಗ್ತಿದೆಯಲ್ಲ? ತೊಂದರೆ ಇಲ್ಲಲ್ಲ? ಹಾಗಾದ್ರೆ ಆ ಕೊಡಲಿ ವಿಚಾರ ಎಲ್ಲಿಗೋಯ್ತು? ಮತ್ತೆ ಕೃಷ್ಣೇಗೌಡರ ಒಂದು ಆನೆಯ ಒಂದು ಆಪಾದನೆ ಅಲೆ ಬಂತು. ಮರ ಮುರಿದಾಕಿರದೆ ಕೃಷ್ಣೇಗೌಡರ ಆನೆ ಅನ್ನುವಂಥ ಆಪಾದನೆ ಬಂತು. ಹೀಗೆ ಒಂದೊಂದೇ ಆಪಾದನೆಗಳು ಸೇರಿ ಹೇಗಲ್ಲೊಂದು ಅವ್ಯವಸ್ಥಿತವಾದಂತಹ ಒಂದು ವಿಚಿತ್ರವಾದಂತಹ ಸಮಾಜದ ನಿರ್ಮಾಣವನ್ನ ಮಾಡ್ತಾ ಇದೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ಸ್ನೇಹಿತರೆ, ನಿಮ್ಗೆ ಎಲ್ಲರಿಗೂ ಒಂದು ಮಾಹಿತಿ, 5ನೇ ತಾರೀಕು ನಿಮ್ಗೆ ಎಲ್ಲರಿಗೂ
ಮಂತ್ಲಿ ಟೆಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ 5ನೇ ತಾರೀಕು ಡಿಸೆಂಬರ್ 5. ಅರ್ಥ ಆಯ್ತಲ್ಲ? ಅವತ್ತು ನಿಮಗೆ 25 ಅಂಕಗಳಿಗೆ ಟೆಸ್ಟ್ ಇರುತ್ತೆ. ಅದ್ರ ಸಿಲೆಬಸ್ ನಾನು ಹೇಳ್ತೀನಿ, ಸಿಲೆಬಸ್ ಹೇಳ್ತೀನಿ ಅಷ್ಟೇ, ಮಿಕ್ಕಿದ್ದೆಲ್ಲ ನೀವೇ ರೆಡಿ ಆಗ್ಬೇಕು. ಅರ್ಥ ಆಯ್ತಲ್ಲ? ಎಲ್ರಿಗೂ ಧನ್ಯವಾದ.